ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಕ್ ದೆನ್ 2019ರಲ್ಲಿ ನನ್ನ ಅಣ್ಣನೊಟ್ಟಿಗೆ ಒಂದು ಮೂವಿ ನೋಡ್ಲೆ ಹೋಗಿ ಅದ ಮತ್ತೆ ಇದು ಫಾರಂ ಮಾಲ್ ಮಂಗಳೂರಲ್ಲಿ ಹೇಳ್ತಾ ಇಪ್ಪದು. ಸೊ ಹೋಗಿ ಅದ ಮತ್ತೆ ಮಧ್ಯಾಹ್ನ ತಿಂಬಲ್ ಎಂತೆದ್ದೋಳಿ ಹುಡುಕುವಾಗ ಎಂಗ ತಿಂದಂಥದ್ದು ಆಲೂ ಪರೋಟ ಪ್ಲಸ್ ಮ್ಯಾಂಗೋ ಲಸ್ಸಿ. ಈ ಎರಡು ಟೇಸ್ಟ್ ಪ್ಲಸ್ ಹೊಟ್ಟೆದೆ ಲಾಯ್ಕಲಿ ತುಂಬಿಸಿದ್ದು. ಅಂಬಗಳೇ ಈ ಹೆಸರು ಕೇಳಿದ ಕೂಡಲೇ ನನಗೆ ಒಂದು ಎಂತ ಹೇಳುದು, ಈ ಡೌಟ್ ಹೇಳುವಂಥದ್ದು ಇತ್ತಿದ್ದು. ಈ ಒಂದು ಉದ್ಯಮ ಅಥವಾ ಈ ಒಂದು ಕೆಫೆ, ಈ ಒಂದು ಹೋಟೆಲ್ ನಮ್ಮವರ ದಾದಿಕ್ಕೂ ಹೇಳಿ ಯಾವುದು ಹೇಳಿ ಕೇಳ್ರೆ ಈಗ ಸದ್ಯ ಮಂಗಳೂರಲ್ಲಿ ಟ್ರೆಂಡಿಂಗ್ ಇಲ್ಲಿ ಇಪ್ಪಂತಹ ಒಂದು ಕೆಫೆ ಕಾಕುಂಜೆಸ್ ಕೆಫೆ. ಕಾಕುಂಜೆಸ್ ಕೆಫೆಯ ಮಾಲೀಕರು ಮಿಥುನ್ ಭಟ್ ಹೇಳಿ ಇವು ಇಂದು ನಮ್ಮೊಂದಿಗಿದ್ದವು. ಎಗೇನ್ ಮಿಥುನ್ ಭಟ್ ಕಾಕುಂಜೆ ಇವು ನಮ್ಮೊಂದಿಗಿದ್ದವು. ಬನ್ನಿ ಅವರ ಮಾತಾಡಿಸುವ. ನಮಸ್ತೆ ಅಣ್ಣ. ನಮಸ್ತೆ. ಹೇಗಿದ್ದೀರಿ? ಹುಷಾರಿದ್ದೆ. ಸೊ ಅದೇ ನಾನು ಹೇಳಿದಂಗೆ 2019ರಲ್ಲೇ ನನಗೆ ಪರಿಚಯ ಹೇಳ್ರೆ ಅದೇ ನಾನು ಹುಟ್ಟಿದ್ದು ಬೆಳೆದ್ದು ಎಲ್ಲವೂ ಮಂಗಳೂರೇ ಆದ ಕಾರಣ ಈ ಸೈಡಲ್ಲಿ ಎಂತ ಇದ್ದರು ಒಂದು ಹೊಸತ್ತೊಂದು ಆಯ್ದು ಹೇಳಿ ಅದರ ಅನ್ವೇಷಣೆ ನನಗೆ ಮೊದಲಿಂದಲೂ ಅದೊಂದು ಇಷ್ಟದ ಹಾಬಿ. ಸೊ ಹಿಂಗಿಪ್ಪಾಗ ಅಂಬಗಳೇ ಒಂದು ಬಂದ ಡೌಟ್ ಇತ್ತು ನನಗೆ. ಸೊ ಅದ್ರ ಬಗ್ಗೆ ಇಂದು ಮಾತಾಡಕಾದ್ರೆ ಹೆಸರಲ್ಲೇ ಇಪ್ಪ ಹಾಗೆ ನಿಂಗ ಕಾಕುಂಜೆಯವ. ಕಾಕುಂಜೆ ಎಲ್ಲಿ ಯಾವುದು? ಕಾಕುಂಜೆ ಹೇಳಿದ್ರೆ ನೀರ್ಚಾಲ್ ಹತ್ರ ಗೊತ್ತು, ನಮ್ಮ ಕಾಸರಗೋಡು ಹತ್ರ ನೀರ್ಚಾಲ್ ಒರಿಜಿನಲಿ. ಬಟ್ ಅಲ್ಲಿಂದ ಅಜ್ಜ ಬಿಟ್ಟು ಬೇರೆ ಕಡೆ ಸೆಟ್ಲ್ ಆಗಿ ಎಲ್ಲ ಸುಮಾರು ಸಮಯ ಆಯ್ತು. ಮತ್ತೆ ನಮ್ಮ ಕಾಕುಂಜೆ ಫ್ಯಾಮಿಲಿ ಹೇಳಿದ್ರೆ ತುಂಬಾ ದೊಡ್ಡ ಫ್ಯಾಮಿಲಿ, ತುಂಬಾ ಬ್ರಾಂಚಸ್ ಇದ್ದು. ಹಂಗೆ ಆ ಬ್ರಾಂಚಸ್ ಅಲ್ಲಿ ಒಂದು ಬ್ರಾಂಚ್ ನಮ್ಮದು. ಓಕೆ. ಸೊ ಕಾಕುಂಜೆಸ್ ಕೆಫೆ ಅಪ್ಪನ ಮೊದಲು ನಿಂಗಳ ಎಜುಕೇಶನ್ ಅಂಡ್ ನಿಂಗ ಎಂತ ಮಾಡಿಕೊಂಡಿದ್ದೀರಿ ಈ ಒಂದು ಇದರ ಶುರು ಮಾಡೋದು? ಕಾಕುಂಜೆ ಬಿಸ್ನೆಸ್ ಹೇಳುದು ಸೆಟಪ್ ಮಾಡಿದ್ದೆ ನನ್ನ ಅಪ್ಪ ಅನ್ನೋದೇ ನನ್ನ ಅಪ್ಪಚ್ಚಿದೆ. ಸೊ ಅವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಅರೌಂಡ್ 1989 ಶುರು ಮಾಡಿ 1990 ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಮಾಡಿದ್ದು. ಸೊ ಅದರಿಂದ ಮೊದಲೇ ಏನಪ್ಪ ಒಂದು ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಹೇಳ್ತಾ ಒಂದು ಕಂಪನಿಲಿ ಕೆಲಸ ಮಾಡಿದ್ದವು. ಸೊ ಅಮ್ಮಗೊಂದು ಟ್ರಾನ್ಸ್ಫರ್ಬಲ್ ಜಾಬ್ ಅಲ್ಲಿ ಇತ್ತಿದ್ದವು. ಸೊ ಚೈಲ್ಡ್ಹುಡ್ ಹೇಳೋದು ಬೇರೆ ಬೇರೆ ಕಡೆಯಲ್ಲಿ ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಕಡೆ ಇಲ್ಲೆಲ್ಲ ಇದ್ದು ಅಕೇರಿಗೆ ಮಂಗಳೂರಿಗೆ ಬಂದು ಸೆಟ್ಲ್ ಆದ್ದು. ಮಂಗಳೂರಿಗೆ ಬಂದದ್ದು ಸಾಧಾರಣ ನಾನು 8ನೇಲಿ ಇಪ್ಪಾಗ. 8ನೇಂದ ಮತ್ತೆ ಮಂಗಳೂರಲ್ಲಿ ಇತ್ತಿದೆ. ಅಂದ ಕಾಲದಲ್ಲಿ ಕ್ಯಾನ್ರಾ ಸ್ಕೂಲಿಂದ ಹಿಡಿದು ಕ್ಯಾನ್ರಾ PU ಇಂದ ಹಿಡಿದು ಕ್ಯಾನ್ರಾ ಕಾಲೇಜಿಗೆ ಆಗಿ ಫೈನಲಿ ಅಲ್ಲಿಂದ ಪಾಸ್ ಔಟ್ ಆಗಿ ಒಂದು MBA ಮಾಡಿದೆ ನಾನು. ಆ ಟೈಮಲ್ಲಿ ಅಪ್ಪ ನನಗೆ ಆಪ್ಷನ್ ಕೊಟ್ಟವು, ನೋಡು ಮಾರ್ಯ ಇದೊಂದು ಬಾವಿಲಿಪ್ಪ ಕೆಪ್ಪೆಯಾಗೆ ಬಾವಿದು ಎಲ್ಲ ಗೊಂತಿಗೂ ಬಟ್ ಹೆರಣದೆಲ್ಲ ಗೊಂತಾಗ ಒಂದು ಹೆರಣದೆಲ್ಲ ಲೋಕಾಭಿರಾಮ ಬೇಕು ಹೆರಗೋಗಿ ಕೆಲಸ ಮಾಡೋದ್ರ. ಸೊ ಆ ಒಂದು ಗೈಡೆನ್ಸ್ ಇಟ್ಕೊಂಡು ನಾನು ಹೆರಗೋಗಿ ಕೆಲಸ ಮಾಡಿದೆ. ಒಂದು HSBC ಹೆಲ್ತ್ ಕಂಪನಿಲಿ ಕೆಲಸ ಮಾಡಿದೆ. ಅಲ್ಲಿಯುದೇ ಇಟ್ ವಾಸ್ ಅಂತ ಹೇಳೋದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸುಮಾರು ಲೊಕೇಶನಿಂಗ್ ಹೋಗಲೇ ಸಿಕ್ಕಿತ್ತು, ಬೇರೆ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಒಂದು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಒಂದು ಸಿಕ್ಕಿತ್ತು. ಲಂಡನ್ ಒಂದು ರಜೆ ಟೈಮ್ ಕೆಲಸ ಮಾಡಿದ್ದೆ. ಸೊ ಇದೆಲ್ಲ ಆಯ್ಕೆ ಒಂದು 5 years ಪ್ಲಸ್ ಆದ ಮತ್ತೆ ನಾನು ಇಷ್ಟೇ ಓಕೆ ಫೈನ್ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆತೀನಿ, ಈಗ ಬಿಸ್ನೆಸ್ಸಿಂಗ್ ಬಪ್ಪ ಹೇಳಿದ್ರು. ಹಂಗೆ ಆ ಟೈಮಲ್ಲಿ ಬಿಸ್ನೆಸ್ಸಿಂಗ್ ಬಂದದ್ದು. ಅರೌಂಡ್ ದ ಸೇಮ್ ಟೈಮ್ ಇದು ಪರಾಟದೊಂದು ಐಡಿಯಾ ಬಂತು. ಪರಾಟದ ಕಾನ್ಸೆಪ್ಟ್ ಆಗಿ ಟ್ರೈ ಮಾಡಿದ್ದು ಹೆಂಗೆ ಹೇಳಿದ್ರೆ ಬೇರೆ ಬೇರೆ ರೆಸಿಪೀಸ್ ಹುಡುಕಿ ಟ್ರಯಲ್ ಆ್ಯಂಡ್ ಎರರ್ಲಿ ಮಾಡಿ ಮತ್ತೆ ಅದರೊಟ್ಟಿಗೆ ಎಂತೆಲ್ಲ ಕೂಡಲೇ ಸೇರಿತು ಅದೆಲ್ಲ ಟ್ರೈ ಮಾಡಿ ಈಗ ಕರೆಂಟ್ ಕಾನ್ಸೆಪ್ಟ್ ಆ ಟ್ರಯಲ್ ಆ್ಯಂಡ್ ಎರರಿಂದಾಗಿ ಬಂದದ್ದು. ಹಾಗೆ ಎಷ್ಟು ಒಂದು 18-19 ವರ್ಷ ಆತು ಈಗ ಪರಾಟ ಕಾನ್ಸೆಪ್ಟ್ ಶುರುವಾಗಿ ದೇವರ ದಯಿಂದ ಇಂದಿಗೂ ಒಳ್ಳೆಯದಾಗಿ ನಡೀತಾ ಇದ್ದು. ಕಸ್ಟಮರ್ಸ್ ತುಂಬ ಪ್ರಶಂಸೆ ಮಾಡ್ತಾವ ಅದರ. ಓಕೆ. ಈಗ ನನಗೆ ಗೊತ್ತಾದ ನಾನು 2019ರಲ್ಲಿ ಹೇಳಿದೆ ಅಂಬಾಗ ನಿಂಗ ಶುರು ಮಾಡಿದ ಇಯರ್ ಇಸವಿ ಈಗ ನಿಂಗೆ 19-20 ವರ್ಷ ಆತ ಹೇಳಿದೆ. ಅಷ್ಟು ವರ್ಷದ ಈ ಕಾಕುಂಜೆ ಕೆಫೆ ಅಥವಾ ಕಾಕುಂಜೆ ಒಂದು ಈ ಫುಡ್ ಸರ್ವಿಸ್ ಆಗ್ತಾ ಇದ್ದು. ಆ ಟೈಮಲ್ಲಿ ಎಂತಾಗಿತ್ತು ಹೇಳಿದ್ರೆ ನನ್ನ ಅಪ್ಪನ ಫ್ರೆಂಡ್ ಒಬ್ರು ಒಂದು ಹೋಟೆಲ್ ಬಿಸ್ನೆಸ್ ರನ್ ಮಾಡಿಕೊಂಡಿತ್ತು. ಹೋಟೆಲ್ ಬಿಸ್ನೆಸ್ ಹೇಳಿದ್ರೆ ಫಾಸ್ಟ್ ಫುಡ್ ಕಿಯಾಸ್ಕ್ ಇದೆಲ್ಲಿ ಹೇಳಿದ್ರೆ ಎಂಪೈರ್ ಮಾಲ್ ಇತ್ತಿದ್ದು. ಸೊ ಅವಕ್ಕೆ ಎಂತಾಗಿತ್ತು ಅರ್ಜೆಂಟ್ ಆಗಿ ಮಂಗಳೂರು ಬಿಟ್ಟು ಅವರ ಊರಿಗೆ ಹೋಗಬೇಕಾಗಿ ಬಂತು. ಆ ಒಂದು ಎಂತ ಹೇಳುದು ಮಾತುಕತೆಯಲ್ಲಿ ನನ್ನ ಅಪ್ಪನಿಗೆ ಆಫರ್ ಬಂತು, ಹೆಂಗೆ ನಿಂಗು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಅಲ್ದ, ನಿಂಗು ಇದರ ಟೇಕ್ ಓವರ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದ ಹೇಳೋಣ. ಅಮ್ಮಗೆ ಅಪ್ಪ ಎನ್ನ ಹತ್ರ ಕೇಳಿತ್ತಿದ್ದೆವು ಎಂತ ಮಾಡುವ ಮಾರಾಯ. ಸರಿ ಆ ನಮ್ಗೆ ಓದ್ತಾ ಇತ್ತಿದೆ, MBA ಮಾಡಿಕೊಂಡಿದ್ದೆ. ಅಂಬಗ ನಾನು ಹೇಳಿದೆ ಎಸ್ ಲೆಟ್ ಅಸ್ ಟೇಕ್ ಇಟ್ ಅಪ್ ಹೇಳಿದೆ. ಅಂಬಗ ಏನೇ ಇನ್ಪುಟ್ ಇಪ್ಪದು ಎಂತ ಕಲಿತಾ ಇದೆ ಅದರಿಂದ ಒಂದು ಇನ್ಪುಟ್ ಕೊಡ್ಲೇಡಿ ಅಪ್ಪ. ಬಟ್ ಅದರಿಂದ ಎಂತ ಹೇಳಿದು ಕೆಲಸ ಹೇಳಿ ಏನ ಮಾಡ್ಲೇಡಿ ಅಂಬಗ. ಅಪ್ಪ ಹೇಳಿದ್ರು ಎಸ್ ನೋಡುವ ಏನಾಗೆ ಎಷ್ಟು ಸಮಯ ದೂರ ಹಿಡಿತು ನೋಡಿ ಹೊಳ್ತೆ ಅದರ ಮತ್ತೆ ನೀನು ಬಂದು ನೀನು ಕಂಟಿನ್ಯೂ ಮಾಡ್ತಾರೆ ಮಾಡು ಹೇಳಿ ಹೇಳ್ತೀವಿ.
ಆವಾಗ ಆ ಒಂದು ಎಂತ ಹೇಳೋದು ಕೋಇನ್ಸಿಡೆನ್ಸ್ ಅದರಿಂದಾಗಿ ಈ ಬಿಸ್ನೆಸ್ಗೆ ಎಂಟರ್ ಆದ್ದು. ಅದರಿಂದ ಮೊದಲೇ ಹಿಂಗೋ ಪ್ಲಾಸ್ಟಿಕ್ಸ್ ಮಾಡಿಕೊಂಡಿದ್ದೀನಿ. ಪ್ಲಾಸ್ಟಿಕ್ಸ್ ಹೇಳಿದ್ರೆ ಪಾಲಿಎಥಿಲೀನ್, ಫಿಲ್ಮ್, ಶೀಟ್ಸ್, ಲೈನರ್ಸ್ ಎಲ್ಲ ಹೆಚ್ಚಾಗಿ ಇಂಡಸ್ಟ್ರಿಯಲ್ ಪರ್ಪಸಸ್ ಮತ್ತೊಂದು ರಜೆ ಅಗ್ರಿಕಲ್ಚರ್ ಪರ್ಪಸ್ ಶೀಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಪರ್ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್. ಒಂದಲ್ಲ ಒಂದಿನ ಬಿಸ್ನೆಸ್ ಬಂದು ಸೇರ್ಲಿದ್ದು ಹೇಳಿ ಇಟ್ಟೆ ಅನ್ನತ್ತಲ್ಲ ಹೇಳಿ. ಬಟ್ ಹೆಂಗಿಪ್ಪ ಬಿಸ್ನೆಸ್ ಎಂತ ಬಿಸ್ನೆಸ್ ಇದೆ ಓವರ್ ಪೀರಿಯಡ್ ಆಫ್ ಟೈಮ್ ಡೆವಲಪ್ ಆಗುತ್ತೆ. ಹಾಗೆ ಇದೊಂದು ಬಿಸ್ನೆಸ್ಗೆ ಎಂಟ್ರದ್ದು ಒಳ್ಳೇದಾಯ್ತು. ನಾವು ನಮ್ಮ ರೆಸಿಪೀಸ್, ನಮ್ಮ ಐಡಿಯಾಸ್, ಅದು ಅಲ್ಲಿ ಹೋಗಿ ಇದು ತಿಂದಿದ್ದು, ಇಲ್ಲಿಗೆ ಹೋಗಿ ಅದು ತಿಂದದ್ದು, ನಾವು ಮಾಡಿದರೆ ಹೇಗೆ ಅದೆಲ್ಲ ಆಗುತ್ತಿಲ್ಲ. ಹಾಗೆ ಅದರಿಂದಾಗಿ ಬಂದ ಎಂತ ಹೇಳೋದು ಕಾನ್ಸೆಪ್ಟ್, ಈ ಪರಾಟ ಕಾನ್ಸೆಪ್ಟ್ ಬಂದದಿಂದಿಗೆ. ಓಕೆ, ಈಗ ಅದೇ 2019 ಹೇಳಿದ್ರೆ ನನಗೆ 19 ಇಯರ್ಸ್ ಆಗಿತ್ತಿದ್ದಷ್ಟೇ. ಸೊ ಈಗ ನಿಂಗಳ ಹತ್ರ ಕೇಳ್ತಾ ಇಪ್ಪದು, ನಿಂಗ ಈ ಪರಾಟ ಹೇಳುವ ಕಾನ್ಸೆಪ್ಟ್ ನಿಂಗ ಈ ಮಂಗಳೂರಿಗೆ ತಂದದ್ದು ಫಸ್ಟಾ ಅಥವಾ ಅದರಿಂದ ಮೊದಲೇ ಪರಾಟ ಕಾನ್ಸೆಪ್ಟ್ ಇತ್ತಿದ್ದ? ಪರಾಟ ಹೇಳಿ ನಮ್ಮ ಮಂಗಳೂರಲ್ಲಿ ಸಿಕ್ಕಿಕೊಂಡಿತ್ತು. ಎರಡು ಟೈಪ್ ಇಂದು. ಒಂದು ಕೇರಳ ಪರೋಟ, ಅದು ನಮ್ಮ ಮೈದದ್ದು ಸಣ್ಣ ಸೈಜ್ ಇಂದು ಗುದ್ದಿ ಫ್ಲಫಿ ಮಾಡ್ತೇವೆ ಅದು. ಇನ್ನೊಂದು ನಮ್ಮ ನಾರ್ತ್ ಇಂಡಿಯನ್ ಸ್ಟೈಲ್ ಸ್ಟಫ್ ಪರಾಟ. ಬಟ್ ಆ ಟೈಮಲ್ಲಿ ಎಂತಾಗಿತ್ತು ಹೇಳಿದ್ರೆ, ಒಂದೋ ಮೈದಲ್ಲಿ ಮಿಕ್ಸ್ ಮಾಡಿಕೊಂಡಿದ್ದೆವು ಅಥವಾ ಅದರ ರುಚಿ ಅಷ್ಟು ಒಳ್ಳೇದಿತ್ತಿಲ್ಲ. ಸೊ ನಮಗೆ ಪರಾಟ ಹೇಳಿದ್ರೆ ನಾರ್ತ್ ಇಂಡಿಯಾ ಅಕ್ರಾಸ್ ಎಲ್ಲಿ ಹೋದೆವು ಸಮ್ ವೆರೈಟಿ ಆಫ್ ಇಟ್ ಸಿಕ್ಕಿತು. ಆ್ಯಂಡ್ ಒಳ್ಳೆ ದಪ್ಪ ಹೇಳಿದ್ರೆ ಸ್ಟಫಿಂಗ್ ಆಗಿ ದಪ್ಪ ಆಗಿ ಒಳ್ಳೆ ದೊಡ್ಡ ಸೈಜಲ್ಲಿ. ಆ್ಯಂಡ್ ಅದು ರುಚಿ ಬೇರೆ. ಅದೊಂದು ರೋಸ್ಟ್ ಮಾಡ್ತಾ ಒಂದು ಸ್ಟೈಲ್ ಇದ್ದು, ಅದು ತವದ ಮೇಲೆ ಒಂದು ರೋಸ್ಟ್ ಮಾಡಿ ಮಾಡೋದು, ಆ ರುಚಿ ಇತ್ತಿಲ್ಲ ಮಂಗಳೂರಿಗೆ. ಸೊ ಹಾಗೆ ನನ್ನ ಫ್ರೆಂಡ್ ನೋಡಿಗೆ ನಾನು ಪಿರಿ ಹೇಳ್ಕೊಂಡಿದ್ದೆ, ಅದು ಮಾರೆ ಇಲ್ಲಿ ಒಂದು ಪರಾಟ ಒಂದು ಸಿಕ್ಕುತ್ತಿಲ್ಲ ಹೇಳ್ಕೊಂಡು. ಹಂಗೆ ಅವನೇ ವಾಪಸ್ ಕೊಟ್ಟ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಅದು ಮಾರೆ, ನೀನೇ ಶುರು ಮಾಡು. ಸೊ ಅಲ್ಲಿಂದ ಈ ಪರಾಟದ ಕಾನ್ಸೆಪ್ಟ್ ಶುರು ಆಯ್ತು. ಎಸ್, ಓವರ್ ಪೀರಿಯಡ್ ಆಫ್ ಟೈಮ್ ನಾನು ಹೇಳಿದಂಗೆ ಇದರ ಡೆವಲಪ್ ಮಾಡಿ ಮತ್ತೆ ಆ ಕಾನ್ಸೆಪ್ಟನ್ನು ತಂದರು. ಓಕೆ ಓಕೆ, ಇಂದು ನೋಡ್ತಾರೆ ಕಾಕುಂಜೆ ಕೆಫೆ ಅಥವಾ ಒಂದು ಕಾಕುಂಜೆಯ ಫುಡ್ ಒಂದು ಬ್ರ್ಯಾಂಡ್ ಆಗಿ ಬೆಳೆದು ಈಗ ಎಂತ ಇದು ಹೇಳಿದ್ರೆ ಸೋಷಿಯಲ್ ಮೀಡಿಯಲ್ಲಿ ಈಗ ಅಫ್ಕೋರ್ಸ್ ನಾವುದೊಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದು. ಸೊ ಯೂಟ್ಯೂಬ್ ವಿಡಿಯೋಲಿ ಪ್ರಮೋಷನ್ ಮಾಡ್ಲಿಕ್ಕೂ. ಆದರೆ ನಿಂಗಳ ಪ್ರಕಾರ ಮೊದಲು ಯಾವ ರೀತಿಲಿ ಬ್ರ್ಯಾಂಡಿಂಗ್ ಮಾಡಿ ಹೊಡಿತಿದ್ದೋ ಅಥವಾ ಯಾವ ರೀತಿಲಿ ಪ್ರಮೋಷನ್ ಮಾಡಿ ಹೊಡಿತಿದ್ದೋ, ಅಡ್ವರ್ಟೈಸ್ ಹೇಗೆ ಮಾಡಿ ಹೊಡಿತಿದ್ದೋ, ಆ್ಯಂಡ್ ಅದು ಸುಲಭ ಇತ್ತ ಇದು ಸುಲಭ ಇಲ್ಲ? ಸತ್ಯ ಕೇಳಬೇಕಾದ್ರೆ ಮಾರ್ಕೆಟಿಂಗ್ ಎನ್ನ ಅಭಿಪ್ರಾಯದಲ್ಲಿ ದ ಬೆಸ್ಟ್ ಫಾರ್ಮ್ ಆಫ್ ಮಾರ್ಕೆಟಿಂಗ್ ಈಸ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್. ಸೊ ನಮ್ಮ ಕ್ವಾಲಿಟಿ ಒಳ್ಳೆಯದು, ನಾವು ಕೊಡುವ ಐಟಮ್ ಲೈಕ್ದು, ರೀಸನಬ್ಲಿ ಪ್ರೈಸ್ಡ್ ಇದ್ದು ಹೇಳಿ ಆದರೆ ಜನರೇ ಹೇಳ್ತಾರೆ ಅಲ್ಲಿಗೆ ಹೋಗ, ಅಲ್ಲಿ ಫುಡ್ ಲಾಯ್ಕ್ ಇದ್ದು ಅಥವಾ ಇಂಥ ಕಡೆಗೆ ಹೋಗಿ ಉಮ್ಮ ಹೇಳಿ ನಮ್ಮ ಫ್ರೆಂಡ್ಸಿಂದಾಗಲಿ ಫ್ಯಾಮಿಲಿಯಿಂದಾಗಲಿ ಅದು ಬಂತು ಹೇಳಿದ್ರೆ ದಟ್ ದ ಬೆಸ್ಟ್ ಫಾರ್ಮ್ ಆಫ್ ಮಾರ್ಕೆಟಿಂಗ್. ಸೊ ಅಡ್ವರ್ಟೈಸ್ಮೆಂಟ್ಸ್ ಆಗಲಿ ಅಥವಾ ಬೇರೆ ಫಾರ್ಮ್ ಆಫ್ ಮಾರ್ಕೆಟಿಂಗ್ ಆಗಲಿ ಇನ್ ದ ಪಾಸ್ಟ್ ಹೇಗೋ ಮಾಡಿದ್ದಿಲ್ಲ. ಎಂತ ಹೇಳಿತ್ತು, ಜನರೇ ಬಂದು ಫುಡ್ಡನ್ನ ಪ್ರಶಂಸೆ ಪಟ್ಟು ಅದರ ಏನೋ ಒಂದು ಲೈಕ್ ಮಾಡಿ ಹೇಳಿಕೊಂಡು ಬೇರೆಯವರ ಹೇಳಿದೆವು. ಅದು ಒಂದು ಸೈಡ್ಲಿ. ಇನ್ನೊಂದು ಸೈಡ್ಲಿ ಗೂಗಲ್ ರಿವ್ಯೂಸ್. ಎಂಥದ್ದು ಯಾರೇ ಬಂದು ಫುಡ್ ತಿಂದ ಮತ್ತೆ ಒಂದು ಗೂಗಲ್ ರಿವ್ಯೂ ಹಾಕ್ತಾವೆ. ಸೊ ಎಂಥದ್ದು ಕೆಲವರು ಪರಾಟ ಹುಡುಕುವವು, ಸ್ಪೆಸಿಫಿಕ್ಲಿ ನಾರ್ತ್ ಇಂಡಿಯನ್ಸ್ ಆಗಲಿ ಅಥವಾ ಸಮ್ ಮೂವಿಂಗ್ ಕ್ರೌಡ್ ಆಗಲಿ, ಅವ್ರಿಗೆ ಪರಾಟ ಬೇಕು ಹೇಳಿದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಇಂಥ ಒಂದು ಜಾಗದಲ್ಲಿ ಪರಾಟ ಸಿಕ್ಕುತ್ತು ಹೇಳಿ ಅವ್ರಿಗೆ ಸಿಕ್ಕುತ್ತು. ಆ್ಯಂಡ್ ಅದರ ರಿವ್ಯೂಸ್. ಸೊ ಬೈ ಆ್ಯಂಡ್ ಲಾರ್ಜ್ ಪಾಸಿಟಿವ್ ರಿವ್ಯೂಸ್ ಇದ್ದು ಹೇಳಿ ಆದರೆ ಜನ ಬರ್ತಾರೆ. And again, like I said, word of mouth marketing. Okay. So ಅದಲ್ಲದೆ ಬೇರೆ ಮಾರ್ಕೆಟಿಂಗ್ ಆಗಲಿ ಅಡ್ವರ್ಟೈಸ್ಮೆಂಟ್ ಆಗಲಿ ಮಾಡಿದ್ದಿಲ್ಲ. ಅದೇ ನನಗೆ ಇದು ಕಾರಣದ ಕಾರಣ ಈಗ ನಾನು ನಿಂಗೆ ಕೇಳಿದ್ದು. ಆ್ಯಂಡ್ ಇನ್ನು ನೆಕ್ಸ್ಟ್ ಕ್ವಶನ್ ನಿಂಗೆ ಆಲ್ರೆಡಿ ಆನ್ಸರ್ ಮಾಡಿದ್ದಿ. ಎಂತರ ಹೇಳಿದ್ರೆ ಅದೇ ನಾನು ನೋಡಿದ ಹಾಗೆ ಈಗ ಅದೇ ಎಂಪೈರ್ ಮಾಲಲ್ಲಿ ನಾನು ನೋಡಿದ್ದೆ, ಆ್ಯಂಡ್ ಫಾರಮ್ ಮಾಲಲ್ಲಿ ನೋಡಿದ್ದೆ, ಇತ್ತೀಚೆಗೆ ಸಿಟಿ ಸೆಂಟರಲ್ಲಿದೆ ನೋಡಿದ್ದೆ. ಈ 3 ಬ್ರಾಂಚ್ ಇದ್ದುಕೊಂಡು ಈಗ ಕೆಫೆ ಆಗಿ ಇನ್ನೊಂದಿದ್ದು ಮಂಜೇಶ್ವರಲ್ಲಿ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಇದ್ದು, ಅಪ್ಪ ಇಡ್ಲಿ ದೋಸಾ ವಡ ಅಂತದ್ದು, ಕಾಕುಂಜೆ ಹೋಟೆಲ್ ಶ್ರೀ ಗಣೇಶ್ ಹೇಳಿ. ಇದು ಫ್ಯಾರ್ಲಿ ರೀಸೆಂಟ್, ಅಬೌಟ್ 2.5 years ಆಯ್ತು ಈಗ ಶುರು ಮಾಡಿ. ಅಂಡ್ ಇಟ್ಸ್ ಗೋಯಿಂಗ್ ವೆರಿ ವೆಲ್. ಓಕೆ, ಸಾರಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇಷ್ಟು ಇದ್ದುಕೊಂಡು ಈ ಒಂದು ಕೆಫೆ ಸೆಟಪ್ ಎಂತಕ್ಕೆ? ಮಂಗಳೂರಲ್ಲಿ ದೇರ್ ಇಸ್ ಆಲ್ವೇಸ್ ಅ ಪೊಟೆನ್ಷಿಯಲ್. ಈಗ ನಾನು ಹೇಳಿದಂಗೆ ಮಂಜೇಶ್ವರಲ್ಲಿ ಹೇಳೋದೊಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಇದ್ದು, ಆ ಏರಿಯಲ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್ ಆಗಿ ಒಳ್ಳೆ ರೆಸ್ಟೋರೆಂಟ್ ಯಾವ್ದು ಇತ್ತಿಲ್ಲ. ಸೊ ಅದೇ ಒಂದು ಆಪರ್ಚುನಿಟಿ ಆಗಿತ್ತು. ಮತ್ತೆ ಅಲ್ಲಿ ಕೂಡ ಇಟ್ ವಾಸ್ ಅನದರ್ ಕೋಇನ್ಸಿಡೆನ್ಸ್. ಮೊದಲೊಂದು ಹೋಟೆಲ್ ಗಣೇಶ್ ಹೇಳಿ ಒಂದಿತ್ತು, ಇಟ್ ವಾಸ್ ಡೂಯಿಂಗ್ ವೆರಿ ವೆಲ್ ಇನ್ ದ ಸೆನ್ಸ್ ದಟ್ ಫುಡ್ ಒಳ್ಳೆ ಇತ್ತು, ಬಟ್ ಅವರ ಕೆಪಾಸಿಟಿ ಅಷ್ಟು ಜಾಸ್ತಿ ಇತ್ತಿಲ್ಲ. ಸೊ ಅದರ ಒಂದು ಪಾರ್ಟ್ನರ್ಶಿಪ್ ಟೇಕ್ ಓವರ್ ಮಾಡಿ ಮತ್ತೆ ಅದರ ಎಕ್ಸ್ಪಾನ್ಷನ್ ಮಾಡಿ ವಿತ್ ಇದು ಅಡಿಷನಲ್ ಸೀಟಿಂಗ್ ಕೆಪಾಸಿಟಿ, AC ಏರಿಯಾ ಹಾಕಿ ಇದೆಲ್ಲ ಮಾಡಿ, ಸೊ ಕನ್ಸಿಡರಬಲ್ ಎಕ್ಸ್ಪಾನ್ಷನ್ ಮಾಡಿ ಅಲ್ಲಿ ಮಚ್ ಮೋರ್ ಅಡಿಷನಲ್ ಸೀಟಿಂಗ್ ಕೆಪಾಸಿಟಿ ಹಾಕಿ ಅದರ ಶುರು ಮಾಡಿದ್ದು. ಅದು ಭಾರಿ ಲಾಯಕಕ್ಕೆ ನಡೀತಾ ಇದ್ದು. ಬಟ್ ಅದು ಈ ಪರಾಟ ಕಾನ್ಸೆಪ್ಟ್ ಇಲ್ಲ. ಬಿಕಾಸ್ ಅಲ್ಲಿ ಹಣ ಎಂತ ಹೇಳುದು ಮಾರ್ಕೆಟ್
ದಿ ಕಸ್ಟಮರ್ಸ್ ದೇ ಪ್ರಿಫರ್ ಸೌತ್ ಸೌತ್ ಇಂಡಿಯನ್. ಇಂಡಿಯನ್. ಸೊ ನಮ್ಮ ಇಡ್ಲಿ, ದೋಸಾ, ವಡಾ, ಬನ್ಸ್ ಇದೆಲ್ಲ ಅಲ್ಲಿ ಭಾರಿ ನಡೀತು. ಇಂಡಿಯನ್ ಚೈನೀಸ್ ಒಂದು ರಜೆ ಹೋಯ್ತು. ಬಟ್ ನಮ್ಮ ಪರಾಟ ನಾವು ಇಂಟ್ರೊಡ್ಯೂಸ್ ಮಾಡಿದ್ದರುದೇ ಅದು ಹೆಚ್ಚು ಹೋಗಿದ್ದಿಲ್ಲ ಇಲ್ಲಿ ಅಂಡ್ customers ಗೆ. ಇನ್ನೊಂದು ಮಂಜೇಶ್ವರ ಕೇರಳ ಕರ್ನಾಟಕ ಬಾರ್ಡರ್ ಆದ ಕಾರಣ ಕೇರಳ ಪರೋಟ ಮೇ ಬಿ Maybe, yes. ಇದೀಗ ನೀವು ಮಂಜೇಶ್ವರ ಹೇಳಿ ಹೇಳಿದ್ದು ಹೊಸಂಗಡಿ. ಹೊಸಂಗಡಿ ಹತ್ರ. ಓಕೆ ನೋಡಿದ್ದೆ ಅದ್ರ ಬಟ್ ಎಸ್. ಸೊ ಅಲ್ಲಿ ಒಂದು ಸೌತ್ ಇಂಡಿಯನ್ ಇದ್ದು. ಸೊ ಇಲ್ಲಿ ಸಿಟಿ ಸೆಂಟರ್ ಮಾಲ್ ಅಲ್ಲಿ ಮತ್ತು ಫೋರಂ ಮಾಲ್ ಅಲ್ಲಿ ಕೌಂಟರ್ಸ್ ನಡೀತಾ ಇತ್ತಿದ್ದು. ಎಂಪೈರ್ ಮಾಲ್ ಇಂದ ಕ್ಲೋಸ್ ಮಾಡಿದ್ವಿ ಆ ರಜೆ ಸಮಯ ಮೊದಲೇ. ಅಲ್ಲಿ ಫುಡ್ ಕೋರ್ಟ್ ವಾಸ್ ನಾಟ್ ರಿಯಲಿ ಡೂಯಿಂಗ್ ವೆರಿ ವೆಲ್. ಹಂಗೆ ಮತ್ತೆ ಅದರ ಕ್ಲೋಸ್ ಮಾಡಿದ್ಯಾ. ಸೊ ಇಲ್ಲಿ ಶುರು ಮಾಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಈ ಕಮರ್ಷಿಯಲ್ ಸ್ಪೇಸ್ ಒಂದು ರಜೆ ಒಳ್ಳೇದು ಕಂಡದ್ದು. ಮತ್ತೆ ಅಗೇನ್ ನಾನು ಮಂಜೇಶ್ವರ ಬಗ್ಗೆ ಹೇಳಿದಂಗೆ ಇಲ್ಲಿ ಕೂಡ ಹತ್ತರೆ ಯಾವುದೇ ವೆಜಿಟೇರಿಯನ್ ರೆಸ್ಟೋರೆಂಟ್ ಹೇಳಿಲ್ಲ. ಅಂಡ್ ಇಲ್ಲಿ ಸುತ್ತಮುತ್ತಲು ಸುಮಾರು ರೆಸಿಡೆನ್ಷಿಯಲ್ ಏರಿಯಾ ಇದ್ದು, ರೆಸಿಡೆನ್ಷಿಯಲ್ ಮನೆಗೂ ಇದ್ದವು. ಸೊ ಯಾವುದೇ ರೆಗ್ಯುಲರ್ ಕಸ್ಟಮರ್ಸ್ ಆಗಿದ್ದವು. ಸೊ ಕದ್ರಿ ಏರಿಯಾ, ಬಿಜಯ್ ಏರಿಯಾ ಇಲ್ಲೆಲ್ಲ ಸಾಧಾರಣ ರೆಗ್ಯುಲರ್ ಕಸ್ಟಮರ್ಸ್ ಆಗಿ ಬರ್ತಾ ಇದ್ದವು ಈಗ. ಸೊ ದ್ಯಾಟ್ ಐಡಿಯಾ ಸಮ ವರ್ಕ್. ಮತ್ತೆ ಇಲ್ಲಿ ಒಂದು ರಜೆ ಪಾರ್ಕಿಂಗ್ ಸ್ಪೇಸ್ ಇದ್ದು, ಮತ್ತೆ ಯಾವುದೇ ರೆಸ್ಟೋರೆಂಟ್ ಒಂದು ಕೆಫೆ ಒಂದು ನಡೆಸಕ್ಕೆ ಹೇಳಿದ್ರೆ ಒಂದು ರಜೆ ಪಾರ್ಕಿಂಗ್ ಸ್ಪೇಸ್ ಬೇಕು. ಹಾಗೆ ಇನಿಷಿಯಲಿ ಐಡಿಯಾ ಪ್ಲಾನ್ ಇದ್ದದು ನಮ್ಮ ಒಂದು ಕ್ಲೌಡ್ ಕಿಚನ್ ಮಾಡೋದು ಹೇಳ್ಕೊಂಡು. ಕೋವಿಡ್ ಹಿಟ್ ಆದ ಮತ್ತೆ ಈ ಕ್ಲೌಡ್ ಕಿಚನ್ಸ್ ನ ಕಾನ್ಸೆಪ್ಟ್ ತುಂಬಾ ಡೆವಲಪ್ ಆಗಿತ್ತು. ಸೊ ಇನಿಷಿಯಲಿ ಅದರ ಕಾನ್ಸೆಪ್ಟ್ ಮಾಡಿಕೊಂಡು ಕಿಚನ್ ನ ಸೆಟಪ್ ಮಾಡಿದ್ದು. ಹಾಗೆ ಕಿಚನ್ ಸೆಟಪ್ ಮಾಡುವಾಗ ಈ ಏರಿಯಾ ಒಂದು ರಜೆ ಎಕ್ಸೆಸ್ ಸ್ಪೇಸ್ ಬಂತು. ಇದನ್ನು ಕಿಚನ್ಗೆ ಹಾಕಿ ಅಂತ ಪ್ರಯತ್ನ ಇಲ್ಲ ಹೇಳ್ಕೊಂಡು ಓಕೆ ಫೈನ್ ಇಲ್ಲಿ ಬಂದು ಕೂರ್ತಾ ಹೊತ್ತು ಒಂದು ರಜೆ ಸ್ಮಾಲ್ ಸ್ಪೇಸ್ ಮಾಡಿದ್ದು. ಒಂದು 2 ಟೇಬಲ್ ಇದೆ, ಒಂದು ರಜೆ ಹೈ ಚೇರ್ಸ್, ಒಂದು ಸಿಂಗಲ್ ಟೇಬಲ್ ಮಾಡಿ ಇಂಥ ಕಾನ್ಸೆಪ್ಟ್ ಅಲ್ಲಿ ಪ್ಲಾನ್ ಮಾಡಿದ್ದು. ಬಟ್ ಎಂತ ಆಯ್ತು, ನಾವು ಓಪನ್ ಮಾಡಿದ ಮತ್ತೊಂದು ಕಸ್ಟಮರ್ಸ್ ಪ್ರೆಷರ್ ಮೇಲೆ ಪ್ರೆಷರ್ ಜಾಸ್ತಿ ಸೀಟಿಂಗ್ ಬೇಕು ಹೇಳ್ಕೊಂಡು. ಹಂಗೆ ಮತ್ತೆ ಓವರ್ ನೈಟ್, ಲಿಟ್ರಲಿ ಓವರ್ ನೈಟ್ ನಾವು ಹೆರನ ಸ್ಪೇಸ್ ಅಲ್ಲಿ ಪ್ಲಾಸ್ಟಿಕ್ ಚೇರ್ಸ್ ಅಂಡ್ ಟೇಬಲ್ಸ್ ಮಾಡಿ ಅಡಿಷನಲ್ 8 ಟೇಬಲ್ಸ್ ನ ಸೀಟಿಂಗ್ ಸ್ಪೇಸ್ ಮಾಡಿದ್ದು. ಇನ್ನೊಂದು ನಾನು ನೋಡಿದೆ ಡ್ರೈವ್ ಇನ್ ಕೆಫೆ ಹೇಳಿ. ಇನಿಷಿಯಲಿ ಹಾಗೆ ಪ್ಲಾನ್ ಮಾಡಿದ್ದು. ಜನರು ಬಂದು ಅವರ ಗಾಡಿಯಲ್ಲಿ ಕೂತು ಆರ್ಡರ್ ಮಾಡೋದು, ನಾವು ಟೇಬಲ್ ಚೇರ್ ಮಾಡಕ್ಕಾದ ಅಗತ್ಯ ಇಲ್ಲೇ ಹೇಳ್ತಾ ಒಂದು ಐಡಿಯಾ ಇತ್ತಿದ್ದು. ಬಟ್ ಐಡಿಯಾಸ್ ಹ್ಯಾವ್ ಚೇಂಜ್ಡ್ ಬೇಸ್ಡ್ ಆನ್ ಕಸ್ಟಮರ್ ಡಿಮಾಂಡ್. ಸೊ ಅದೇ ಈಗ ಮಂಗಳೂರಿನವಕ್ಕೆ ಓಕೆ ಡೈರೆಕ್ಷನ್ ನೋಡಿಕೊಂಡು ಬರ್ತವೆ. ಪುತ್ತೂರಿಂದ, ಸುಳ್ಯದಿಂದ, ಸುಬ್ರಹ್ಮಣ್ಯದಿಂದ ಅಥವಾ ಅತ್ಲಾಗೆ ಮಂಜೇಶ್ವರ, ಕಾಸರಗೋಡು, ಕೇರಳ ಇಲ್ಲಿಂದ ಹವ್ಯಕರು ಸ್ಪೆಷಲಿ ಬತ್ತವು ಹೇಳಿ ಆದ್ರೆ ಇಲ್ಲಿಗೆ ಹೆಂಗೆ ಬರಬೇಕು? 2 ರೀತಿ ಇದ್ದು. ಒಂದು KSRTC ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ತುಂಬಾ ಹತ್ತಿರ ಆಯಿತು ರೋಡಲ್ಲಿ ಬಪ್ಪಲಕು. ಇಲ್ಲಾದ್ರೆ ಬನ್ಸ್ ಹಾಸ್ಟೆಲ್ ಸರ್ಕಲ್ ಹಿಂಗೆ ಬಂದು ಅಲ್ಲಿಂದಲೂ ಬಪ್ಪಲೇರಿ. ಬನ್ಸ್ ಹಾಸ್ಟೆಲ್ ಸರ್ಕಲ್ ಇಂದ ವಾಕಬಲ್ ಡಿಸ್ಟೆನ್ಸ್ ಇಲ್ಲಿದ್ದು. KSRTC ಇಂದ ಆದ್ರೆ ಒಂದು ಆಟೋಲ್ಲಿ ಬರಬೇಕು. ಈ 2 ರೀತಿಯಲ್ಲಿ ಬಪ್ಪಲು. ಅಥವಾ ಡ್ರೈವ್ ಮಾಡಿಕೊಂಡು ಬಪ್ಪಲಕು. ಹೆಂಗು ಡ್ರೈವ್ ಇದ್ದು ಬಂದು ಗಾಡಿಲಿ ಹೋಗ್ಲಕ್ಕ ಅಥವಾ ಡೆಲ್ಲಿ ಟೇಬಲ್ ಹೋಗ್ಲಕ್ಕ. ಓಕೆ. ಸೊ ಈಗ ಅದೇ ನಿಂಗೆ ಹೇಳಿದಂಗೆ ಈಗ 4 ಬ್ರಾಂಚ್ ಇದು. ಸೊ ಎಷ್ಟು ದೊಡ್ಡ ಟೀಮ್ ಇದು, ಎಷ್ಟು ಇದರ ಹಿಂದಿನ ವರ್ಕ್ ಎಷ್ಟು ನಡೀತು? ಈಗ ಹಿಂದಿಂಗ್ ಆಯ್ಕೋ ಹೇಳಿ ನಾವು ನಿನ್ನಿಂದಲೇ ಪ್ರಿಪರೇಷನ್ ಆಯ್ತು ಅಂಡ್ ಇದು ಡೈಲಿ ಪ್ರಾಸೆಸ್. ಸೊ ಇದ್ರ ನಿಂಗೆ ಹೆಂಗೆ ಕೀಪ್ ಅಪ್ ಮಾಡ್ತಾರೆ? ಓಕೆ, ಈಗ ವರ್ಕ್ ಫೋರ್ಸ್ ಟೀಮ್ ಹೇಳಿ ನೋಡ್ತಾರೆ ಎಂಗಳ ಪ್ರತಿಯೊಂದು ಬ್ರಾಂಚ್ಲಿ ಅಪ್ರಾಕ್ಸಿಮೇಟ್ಲಿ 4 to 6 ಜನ ಇದ್ದವು. ಇನ್ನು ವರ್ಕಿಂಗ್ ಟೀಮ್ ಹೇಳಿದ್ರೆ ಒಂದು ಶೆಫ್, ಒಂದು ಸೂ ಶೆಫ್, ಶೆಫಿಂಗ್ ಹೆಲ್ಪರ್, ಮತ್ತೆ 2 ಕಿಚನ್ ಹೆಲ್ಪರ್ಸ್. ಅದೇ ಈ ಜಾಗದಲ್ಲಿ ಒಂದು ಎಕ್ಸ್ಟ್ರಾ ಸ್ಟಾಫ್ ಇದ್ದ ಫಾರ್ ರನ್ನಿಂಗ್ ಅರೌಂಡ್ ವೇಟಿಂಗ್ ಸ್ಟಾಫ್. ಈಗ ಆರ್ಡರ್ಸ್ ತಗೊಂಬದಾಗಲಿ, ಸರ್ವಿಂಗ್ ಆಗಲಿ ಅಂತದಕ್ಕೆ ಒಂದು ಎಕ್ಸ್ಟ್ರಾ ಸ್ಟಾಫ್ ಇದ್ದ. ಎಂಗಳ ಈ ಪರಾಟ ಕೌಂಟರ್ಸ್ ಹಿಂಗೆ ಸ್ಟಾಫ್ ಇದ್ದು. ಸೌತ್ ಇಂಡಿಯನ್ ಆದ್ರೆ ಒಂದು ರಜೆ ಜಾಸ್ತಿ ಸ್ಟಾಫ್ ಬೇಕಾಗುತ್ತೆ. ಲಾಟ್ ಆಫ್ ಎಕ್ಸ್ಟ್ರಾ ಪ್ರಿಪರೇಷನ್ ವರ್ಕ್ ಇತ್ತು. ಮತ್ತು ಸೌತ್ ಇಂಡಿಯನ್ ಹೋಟೆಲ್ ಒಂದು ನಡೆಸಿಕೊಳ್ಳ್ಯಾರೆ. ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟ್ರಾಟಜಿ ಆಲ್ ಟುಗೆದರ್. ಅದರ ವರ್ಕಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ವೆರಿ ಅರ್ಲಿ ಇನ್ ದ ಮಾರ್ನಿಂಗ್ ವರ್ಕ್ ಶುರು ಆಗೋದು. ಅದು ಅಂಟಿಲ್ ವಾಟ್ ಎವರ್ ಟೈಮ್ ಮ್ಯಾಂಗೋ ಕ್ಲೋಸಿಂಗ್ ಮಾಡ್ತೀವಿ, ಪ್ಲಸ್ ಅನ್ ಅಡಿಷನಲ್ 1 or 2 hours ಅಲ್ಲಿ ಏನು ಕ್ಲೋಸ್ ಮಾಡೋದು ತಪ್ಪಾಗ ಇರ್ಲುವರೆಗೆ ಹೆಂಗೋ ವೇಟ್ ಮಾಡ್ತಿಲ್ಲ. ಸೊ ಎಂಥದ್ದು ಹೇಳಿದ್ರೆ ಇಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಮರುದಿನಕ್ಕೆ ಪುನಃ ದೋಸೆ ಮತ್ತೆ ಇಡ್ಲಿ ಹೇಳಿದ್ರೆ ಮುಂದಾಣ ದಿನ ಅದು ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಬಾಲ್ ಗೇಮ್. ಸೊ ಇಲ್ಲಿ ಆದರೆ ಹೆಂಗಂತ ಮಾಡಿದ್ಯಾ, 10:30 in the morning to 10:30 at night ಇಲ್ಲಿನ ಟೈಮಿಂಗ್ಸ್ ಇಪ್ಪದು. ಇದು ಒಂದು ರಜೆ ಕಂಡ್ಯೂಸಿವ್ ಅಂತ ಹೇಳಿದ್ರೆ, ಬಿಕಾಸ್ ಹುಡುಗರಿಗೆ ಎದ್ದು ಬಂದು 10-10:30ಗೆ ವರ್ಕ್ ಶುರು ಮಾಡೋದು. ಬೈ ಅಬೌಟ್ 12 o'clock ವಿ ಆರ್ ರೆಡಿ ಟು ಸರ್ವ್ ಫಾರ್ ಲಂಚ್ ಅವರ್ಸ್. ಸೊ ಹಿಂಗೆ ಲಂಚ್ ಅವರ್ಸ್ ಮತ್ತು ಡಿನ್ನರ್ ಅವರ್ಸ್ ಹಿಂಗೆ ಹೆಂಗೋ ವಿ ಆರ್ ಕಂಪ್ಲೀಟ್ಲಿ ಪ್ರಿಪೇರ್ಡ್. ನಾರ್ತ್ ಇಂಡಿಯನ್ ಟೈಮಿಂಗ್ಸ್ ಹೇಳಿ. ಸೊ ಇದು ಎಂಥದ್ದು ಇಂಥ ಕಾನ್ಸೆಪ್ಟ್ ಹೆಂಗಂತ ಮಾಡ್ತೀವಿ, ವಿ ಎನ್ಶೋರ್ ದಟ್ ಕಿಚನ್ ಇಸ್ ಕ್ಲೀನ್ಡ್ 2 times in a day ಮಿನಿಮಮ್.
ಮಧ್ಯಾಹ್ನ ಊಟದ ಟೈಮ್ ಆದ ಕೂಡಲೇ ಒಂದು 3-3:30 ಆ ಹೊತ್ತಿಗೆ ಕ್ಲೀನಿಂಗ್ ಶುರು ಆಯಿತು. ಮತ್ತು ಹೆಂಗೋ ಇರುಳು ಕ್ಲೋಸಿಂಗ್ ಆದ ಮತ್ತೆ 10-10:30 ಆ ಹೊತ್ತಿಗೆ ಕ್ಲೀನಿಂಗ್ ಆಯಿತು. ಸೊ ಕಿಚನ್ ಫುಲ್ ಕ್ಲೀನ್ ಆಯಿತು. ಸೊ ಇದು ಹೆಂಗೋ ಮ್ಯಾನೇಜ್ಮೆಂಟ್ ಸೈಡಿಂದ ನೋಡೋದಾದ್ರೆ ಹೆಂಗೋ 3 ಜನ ಇದೆಯಾ, ನನ್ನ ಅಪ್ಪಚ್ಚಿ, ನಾನು. ಸೊ ಹೆಂಗೋ 3 ಜನ ವಿ ಆರ್ ಇನ್ ಟು ದಿಸ್ ಮಲ್ಟಿಪಲ್ ಬಿಸ್ನೆಸಸ್ ಆ್ಯಕ್ಚುಲಿ. ಇದು ಫುಡ್ ಬಿಸ್ನೆಸ್ ಮಾತ್ರ ಹೇಳಿಯಲ್ಲ. ಸೊ ನಾನಾಗ ಹೇಳಿದೆ ಹಂಗೆ ಹೆಂಗೋ ಫಸ್ಟಿಗೆ ಪ್ಲಾಸ್ಟಿಕ್ಸ್ ಬಿಸ್ನೆಸ್ಸಲ್ಲಿ ಇರ್ತಿದ್ದೀನಿ. ಸೊ ಪ್ಲಾಸ್ಟಿಕ್ ಬಿಸ್ನೆಸ್ಸಿಂದ ಎಕ್ಸ್ಪಾನ್ಷನ್ ಆಗಿ ಅಗ್ರಿಕಲ್ಚರಿಂಗು ಎಂಟರ್ ಆಗಿರ್ತೀನಿ. ಹೆಂಗೋ ಈಗ ಪೈನಾಪಲ್ಸ್ ಬೆಳೆಸುತ್ತೆ. ಇದು ಆ್ಯಕ್ಚುಲಿ ನನ್ನ ಅಪ್ಪಚ್ಚಿಯ ಒಂದು ಡ್ರೀಮ್ ಕಾನ್ಸೆಪ್ಟ್ ಇದ್ದದು. ಕಾಕುಂಜೆಸ್ ಫಾರ್ಮ್. ಸೊ ಹೆಂಗಳದ್ದು ಫಾರ್ಮ್ಸ್ ಇಪ್ಪದು ಗಂಜಿಮಠಲ್ಲೂ ಇದ್ದು ಮಂಜೇಶ್ವರಲ್ಲೂ ಇದ್ದು. ಸೊ ಇದು ಏನಪ್ಪ ಚಿತ್ರ ಬ್ರೈನ್ ಚೈಲ್ಡ್ ಹೇಳಕ್ ಬೇಕಾದ್ರೆ ಓಕೆ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದುಕೊಂಡು ಅವು ತುಂಬ ಇದು ಮಾಡ್ತಿದ್ದೆವು. ಆ್ಯಂಡ್ ಫ್ರಮ್ ದ ವರ್ಕ್ ಪಾಯಿಂಟ್ ಆಫ್ ವ್ಯೂ ಎವ್ರಿ ಒನ್ ವರ್ಕ್ಸ್ ಟುಗೆದರ್ ಫಾರ್ ದ ಸೇಮ್ ಪರ್ಪಸ್. ಈಗ ರೋಲ್ ಸ್ಪೆಸಿಫೈ ಮಾಡೋದಾದ್ರೆ ಆ್ಯಂಡ್ ಅಪ್ಪನದ್ದು ಇಸ್ ಮೋರ್ ಆಫ್ ಅನ್ ಅಡ್ಮಿನ್ ರೋಲ್, ಬಿಕಾಸ್ ಅವಕ್ಕೊಂದರ ಪ್ರಾಯ ಇದ್ದು ಆ್ಯಂಡ್ ಹಿ ಕಾನ್ಸಂಟ್ರೇಟ್ಸ್ ಆನ್ ಯುವರ್ ವಿಷನ್, ಸ್ಟ್ರಾಟಜಿ ಆ್ಯಂಡ್ such roles. Okay. And Apache another is more of execution. Apache is very good in handling government officials, licensing work, and in the work level he is very very good. Another is more of get the job done. Entire on the kelsa idu get it done. That is my role. Hange we manage all of these things together. Okay. So ade ಈಗ ನಿಂಗ ಅಪ್ಪ ಅಪ್ಪಚ್ಚಿ and ನಿಂಗಳ ಹೇಳಿದೆ. ವೆನ್ ಇಟ್ ಕಮ್ಸ್ ಟು ವಿಮೆನ್ ಆಫ್ ದ ಹೋಮ್ ಅಂದರೆ ನಿಂಗಳ ವೈಫ್ ಅದಕ್ಕೂ ಅಥವಾ ಅಮ್ಮ ಅದಕ್ಕೂ ಚಿಕ್ಕಮ್ಮ ಅದಕ್ಕೂ ಇವರ ಒಂದು ಎಂತ ಹೇಳೋದು ಇವರ ರೋಲ್ ಹೆಂಗಿರ್ತದೆ? ಅಫ್ಕೋರ್ಸ್ ಒಂದು ಮನೆಯಿಂದ ಒಬ್ರು ಈಗ ಹಸ್ಬೆಂಡ್ ಆಗಲಿ ಅಥವಾ ಮಗ ಆಗಲಿ ಜಾಬಿಂಗ್ಗೆ ಹೋಗ್ತಾವ್ ಹೇಳ್ರೆ ಮನೆ ಕೆಲಸ ಮುಗಿಸಕ್ಕೋ ಹೇಳಿತ್ತು. ಬಟ್ ಇದು ಈ ಬಿಸ್ನೆಸ್ ಹೇಳಿ ಅಪ್ಪಾಗ ಅದು ನಿಂಗಳದ್ದು ಲಾರ್ಜ್ ಸ್ಕೇಲ್ ಬೇರೆ ಬೇರೆ ಬಿಸ್ನೆಸ್ ಅಪ್ಪಾಗ ಅವರ ಒಂದು ರೋಲ್ ಆಗಲಿ ಅಥವಾ ಅವರ ಒಂದು ಪ್ರಿಪ್ರೇಷನ್ ಹೆಂಗಿರುತ್ತೆ? ಒಂದು ವರ್ಡಲ್ಲಿ ಹೇಳಲೇ ಇದೆಯಾ, ಬಿಕಾಸ್ ಇಟ್ ಈಸ್ ಅಂತ ಹೇಳಿದ್ರು ಇಟ್ ಈಸ್ ಸಚ್ ಅ ಮ್ಯಾಸಿವ್ ರೋಲ್. ಓಕೆ, ಇದು ಎಂಥದ್ದು ಎನ್ನ ಅಮ್ಮನದಾಗಲಿ ಎನ್ನ ಚಿಕ್ಕಮ್ಮನದಾಗಲಿ ಎನ್ನ ಹೆಂಡತಿದಾಗಲಿ ರೋಲ್ ಇಸ್ ವಾಸ್ಟ್. So not just from a support structure but also in terms of actual ideas, implementations, ಇದಕ್ಕೆಲ್ಲ ತುಂಬ ಸಪೋರ್ಟ್ ಕೊಡ್ತಾರೆ. ಈಗ ಎನ್ನ ಅಮ್ಮ ಇಸ್ ಅ ವೆರಿ ಕ್ರಿಯೇಟಿವ್ ಮೈಂಡ್. ಸೊ ಈ ಅಂತ ಹೇಳಿದ್ರು ಬ್ರ್ಯಾಂಡಿಂಗ್ ಆಗಲಿ ಆರ್ಟ್ ವರ್ಕ್ ಆಗಲಿ ಇಂಥದ್ದೆಲ್ಲ ನಮ್ಮನದ್ದು ಐಡಿಯಾಸ್ ತುಂಬ ಇತ್ತು. ಎನ್ನ ಚಿಕ್ಕಮ್ಮ ಇಸ್ ಅ ಮಚ್ ಮೋರ್ ಎಕ್ಸಿಕ್ಯೂಷನ್ ಓರಿಯೆಂಟೆಡ್ ಲೇಡಿ. ಸೊ ಇದು ಹೇಗೆ ಮಾಡ್ಲಕ್ಕು ಅದು ಹೇಗೆ ಮಾಡ್ಲಕ್ಕು ಅಂತ ಐಡಿಯಾಸ್ ಎಲ್ಲ ನನ್ನ ಚಿಕ್ಕಮ್ಮನ ಕೈಯಿಂದ ಭಾರಿ ಒಳ್ಳೇದು ಬಂತು. ಮತ್ತೆ ಎನ್ನ ಹೆಂಡತಿ ಇಸ್ ಮಚ್ ಮೋರ್ ಆಫ್ ಅ ವರ್ಕ್ ಫೋರ್ಸ್ ಓರಿಯೆಂಟೆಡ್ ಪರ್ಸನ್. ಅಗೇನ್ ಎನ್ನ ಹಾಗೆ ಗೆಟ್ ಥಿಂಗ್ಸ್ ಡನ್. ಸೊ ನೀವು ಡ್ಯೂರಿಂಗ್ ದ ಸನ್ ವೀಕೆಂಡ್ಸ್ ಅಥವಾ ಡೇ ಟೈಮ್ ಮಧ್ಯಾಹ್ನದ ಹೊತ್ತಿಗೆ ಅಥವಾ ಹೊತ್ತಪಾಣ ಹೊತ್ತಿಗೆ ನೀವು ಕೆಫೆಲಿ ಬರ್ತೀರಿ ಹೇಳಿದ್ರೆ ನೀವು ಎನ್ನ ಹೆಂಡತಿಯ ಕಾಂಬಲೆ ಸಿಕ್ಕು. ಶಿ ಇಸ್ ಆಲ್ವೇಸ್ ಅರೌಂಡ್ ಓಡಾಡಿಕೊಂಡು ವೆರಿ ಎಕ್ಸಿಕ್ಯೂಷನ್ ಡ್ರಿವನ್. ಸೊ ಎಂತ ಹೇಳೋದು ದಿ ವಿಮೆನ್ ಆಫ್ ಅವರ್ ಹೌಸ್ ಹ್ಯಾವ್ ಬೀನ್ ಕಾಂಟ್ರಿಬ್ಯೂಟಿಂಗ್ ಫ್ರಮ್ ಡೇ ಒನ್. ಆ್ಯಂಡ್ ಆ ಮಗದ್ದು ರಫ್ಲಿ ಅಬೌಟ್ 17 years ಬ್ಯಾಕ್. ಸೊ ಆ ಟೈಮಿಂದಲ್ಲಿ ನನಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದು. ಆ್ಯಂಡ್ ಶಿ ಇಸ್ ಅ ಲಾಯರ್ ಆಲ್ಸೋ ಇನ್ಸಿಡೆಂಟ್ಲಿ. ಸೊ ನಮ್ಮ ಲೀಗಲ್ ಎಂತಾರು ಥಾಟ್ಸ್ ಒಪಿನಿಯನ್ಸ್ ಎಂತಾರು ಅಗತ್ಯ ಇದ್ದು ಹೇಳಿದ್ರೆ ಅದಕ್ಕೆಲ್ಲ ಶಿ ಕಾಂಟ್ರಿಬ್ಯೂಟ್ಸ್. ಒಬ್ಬ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೂ ಹೇಳಿ ಆದರೆ ಅವಕ್ಕೆ ನಿಂಗೆ ಕೊಡುವ ಅಡ್ವೈಸ್ ಎಂತಾರೆ? ಇಂದ್ರಾಣ ಕಾಲಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಇಸ್ ಎಕ್ಸ್ಟ್ರೀಮ್ಲಿ ಈಸಿ. ಗೌರ್ಮೆಂಟ್ ಸೈಡಿಂದ ಆಪ್ಷನ್ಸ್ ಆಗಲಿ, ಸಬ್ಸಿಡೀಸ್ ಆಗಲಿ ಅಥವಾ ಬೇರೆ ಪ್ರಮೋಷನ್ಸ್ ಆಗಲಿ ತುಂಬ ಇದ್ದು. ಆ್ಯಂಡ್ ಹಲವಾರು ಆಪರ್ಚುನಿಟೀಸ್ ಇದ್ದೀಗ. ಸೊ ಯಾವುದೇ ಬಿಸ್ನೆಸ್ ಒಬ್ಬ ಸ್ಟಾರ್ಟ್ ಮಾಡೋಕ್ಕಾದ್ರೆ ಫೈನಾನ್ಸ್ ಇಸ್ ಅವೈಲಬಲ್, ನಾಲೆಜ್ ಇಸ್ ಅವೈಲಬಲ್, ದ ಸಪೋರ್ಟ್ ಇಸ್ ಅವೈಲಬಲ್. ಬೇಕಾದಂತ ಹೇಳಿದ್ರೆ ಕ್ಲಿಯರ್ ಕಟ್ ಫೋಕಸ್ ಆ್ಯಂಡ್ ಹಾರ್ಡ್ ವರ್ಕ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಪರ್ಸನ್. ಇದು ಎರಡು ಸಪೋರ್ಟೆಡ್ ಬೈ ಆಲ್ ಆಫ್ ದಿ ಅದರ್ ಥಿಂಗ್ಸ್. ಒಬ್ಬರಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲೇಬೇಕು ಆ್ಯಂಡ್ ಒನ್ ಹ್ಯಾಸ್ ಟು ಗಿವ್ ದ ಪೇಷನ್ಸ್ ಫಾರ್ ಇಟ್. ಸಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಕೂಡಲೇ ಓವರ್ ನೈಟ್ ಅದು ಸಕ್ಸಸ್ ಆಗುತ್ತಿಲ್ಲ. ದೇರ್ ಆರ್ ಫೇಲಿಯರ್ಸ್, ದೇರ್ ಆರ್ ಲಾಟ್ ಆಫ್ ಸ್ಟಂಬ್ಲಿಂಗ್ ಬ್ಲಾಕ್ಸ್, ದೇರ್ ಆರ್ ಲಾಟ್ ಆಫ್ ಸ್ಟೆಪ್ಪಿಂಗ್ ಸ್ಟೋನ್ಸ್ ವಿಚ್ ಯು ಹ್ಯಾವ್ ಟು ಕ್ಲೈಂಬ್. ಇದೆಲ್ಲ ಫೇಸ್ ಮಾಡಿಕೊಂಡು ವಿತ್ ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಮಾಡಲೇಡಿ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿಯೇ ದೇರ್ ಹ್ಯಾವ್ ಬೀನ್ ಫೇಲಿಯರ್ಸ್. ನಾನೊಂದು ಉದಾಹರಣೆ ಕೊಡ್ತೆ. ಇನ್ನು ಚಾಕ್ಲೇಟ್ಸ್ ಹಿಂಗೆ ಎಂಟರ್ ಆಗಿತ್ತಿದೆಯಾ ಸಮ್ ಟೈಮ್ ಬ್ಯಾಕ್. ದಿಸ್ ವಾಸ್ ಅಬೌಟ್ 5 years back, 6 years back. So ಎಂತ ಆಯ್ತು, the product was good, product quality was excellent, pricing also was very competitive, but problem ಎಂತ ಹೇಳಿದ್ರೆ it did not have a brand recognition. Kunje coming into chocolates was not really known at that point of time. And side by side you're having Cadbury agli, you're having Ferrero Rocher agli, these kind of premium brands. And no matter what we were doing, it was not sufficient because I was not ಅಂತ ಹೇಳಿದ್ರು ನಮ್ಮ ಮಾರ್ಕೆಟಿಂಗ್ ಆಗಲಿ ಅಡ್ವರ್ಟೈಸಿಂಗ್ ಆಗಲಿ ಒಂದು ಅಷ್ಟು ಲಾರ್ಜರ್ ಸ್ಕೇಲಲ್ಲಿ ಇರ್ತಿದೆ. ಇಟ್ ವಾಸ್ ಜಸ್ಟ್ ಪಾಯಿಂಟ್ ಆಫ್ ಸೇಲ್ ಪ್ರಮೋಷನ್ ಆಗಲಿ ಅಥವಾ ಪಾಯಿಂಟ್ ಆಫ್ ಪರ್ಚೇಸ್ ಪ್ರಮೋಷನ್ಸ್ ಆಗಲಿ, ಡ್ಯಾಂಗ್ಲರ್ಸ್ ಅಂಥದ್ದೆಲ್ಲ, ವಿಚ್ ವಾಸ್ ನಾಟ್ ಇನಫ್ ಫಾರ್ ದ ಪ್ರಾಡಕ್ಟ್ ಟು ಮೂವ್.
ಆಡ್ ಟು ದ್ಯಾಟ್ ಎಂತಾಗಿತ್ತು, ಬೀಯಿಂಗ್ ಸಚ್ ಅ ಗುಡ್ ಪ್ರಾಡಕ್ಟ್ ದಟ್ ಆಲ್ಸೋ ವಾಸ್ ಇಟ್ಸ್ ಫೇಲಿಂಗ್ ಅಂತ ಕೇಳಿದ್ರೆ ಸನ್ಲೈಟ್ ಬಿದ್ದപ്പോൾ ಕರಗಲಿಕ್ಕೆ ಶುರು ಆಯಿತು. ಸೊ ಇದೆಲ್ಲ ಸೇರಿ ದ ಪ್ರಾಡಕ್ಟ್ ಫೇಲ್ಡ್. ಇಟ್ ವಾಸ್ ಅ ಫೇಲಿಯರ್, ಅನ್ ಆಟರ್ ಫೇಲಿಯರ್. ಸೊ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಇಟ್. ಫೇಲಿಯರ್ ಆಯ್ತು ಹೇಳೋಣ, ನನ್ನ ಬಿಸ್ನೆಸ್ ಬಂದ್ ಮಾಡಲಿಕ್ಕೆ. ಎಸ್, ಓಕೆ, ಫೇಲಿಯರ್, ಅದರಿಂದ ಎಂತ ಕಲಿಯಲ್ಲ ಹಿಡಿತು ಎಂತೆಲ್ಲ ನನಗೆ ಈ ಫೇಲಿಯರಿಂದಾಗಿ ನನಗೆ ಮುಂದೆ ಹೋಗಲಿ ಹೇಗೆ ಅದನ್ನು ಮಾಡಬೇಕಾಗ್ತದೆ. ಸೊ ಫೇಲಿಯರ್ ಇಸ್ ಆಲ್ಸೋ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ರೋಡ್ ಟು ಸಕ್ಸಸ್. ಓಕೆ. ಸೊ ಓಕೆ, ಫುಡ್ ಬಿಸ್ನೆಸ್ ಇಲ್ಲಿ ಹೇಳಿ ಬಪ್ಪಾಗ, ಅದರಲ್ಲೂ ಸ್ಪೆಷಲಿ ವೆಜ್ ರೆಸ್ಟೋರೆಂಟ್ ಹೇಳಿ ಬಪ್ಪಾಗ ನಿಂಗೆ ಯಾವ ರೀತಿಯ ಚಾಲೆಂಜಸ್ ಇರುತ್ತೆ? ವೆಜ್ ರೆಸ್ಟೋರೆಂಟ್ ಹೇಳಿ ಸ್ಪೆಸಿಫಿಕ್ಲಿ ನಾನು ಚಾಲೆಂಜಸ್ ಹೇಳಿ ನಾನು ಹೇಳೆ. ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ ಚಾಲೆಂಜಸ್ ಸುಮಾರಿದ್ದು. ವೆಜ್ ರೆಸ್ಟೋರೆಂಟ್ ಹೇಳಬೇಕಾದ್ರೆ ಐ ವುಡ್ ಸೇ ಒಂದು ರಜೆ ಒಳ್ಳೇದು ಆ್ಯಕ್ಚುಲಿ. ಬಿಕಾಸ್ ನಮ್ಮಲ್ಲಿ ಮಾಂಸಗಳ ಐಟಮ್ಸ್ ಯಾವ್ದು ಇಲ್ಲೇ, ಕೊಳತ ಐಟಮ್ಸ್ ಯಾವ್ದು ಇಲ್ಲೇ, ವೆಜಿಟೇಬಲ್ಸ್ ಎಲ್ಲ ಇಸ್ ಫ್ರೆಶ್ ಪ್ರೊಡ್ಯೂಸ್. ಸೊ ಏನಾಗೆ ಒಂದು ರಜೆ ಸಮಯಕ್ಕೆ ಮಡುಗು ಲೇಡಿತ್ತು, ಹೆರ ಮಡಗಿದ್ರು ತೊಂದರೆ, ಫ್ರಿಡ್ಜ್ ಮಾಡಿದ್ರೆ ಇನ್ನೂ ಒಳ್ಳೇದು. ಬಟ್ ಹೆಂಗಂತ ಮಾಡ್ತೀಯ, ಪ್ರತಿ ದಿನಕ್ಕಿಪ್ಪದು ಆಯಾ ದಿನಕ್ಕೆ ಫಿನಿಶ್ ಮಾಡ್ತೀಯ. ಈಗ ನಾನು ಕ್ಲೀನಿಂಗಿನ ಬಗ್ಗೆ ಹೇಳಿದಂಗೆ, ಹೆಂಗೋ ದಿನಕ್ಕೆ 2 ಸತಿ ಕ್ಲೀನಿಂಗ್ ಮಾಡ್ತೀಯ, ಹಾಗೆ ಹೆಂಗಲೇ ಐಟಮ್ಸ್ ಕೂಡ ಯಾವುದೇ ಡಿಶಸ್ ಇದ್ದರು. ಈಗ ಒಂದು ಹೊತ್ತಿಗೆ 20 ಡಿಶ್ ನಾನು ಮಾಡಕ್ಕೆ ಹೇಳಿದ್ರೆ, ಉದಾಹರಣೆಗೆ ಚೋಲೆ ಗ್ರೇವಿ ಮಾಡಿಯಪ್ಪದ್ದು ಹೆಂಗ ಅಂತ ಮಾಡ್ತೀಯ, ಉದಿಯಪ್ಪಗ ಒಂದು ಬ್ಯಾಚ್ ಮಾಡ್ತೀಯ, ಹೊತ್ತಪ್ಪಗ ಒಂದು ಬ್ಯಾಚ್ ಮಾಡ್ತೀಯ. ಸೊ ಇದು ಆಯಾ ದಿನಕ್ಕೆ ಫಿನಿಶ್ ಆಗುತ್ತೆ, ಮರುದಿನಕ್ಕೆ ಉಳಿಯೋದು ಹೇಳಿ ಇಲ್ಲೇ. ಸೊ ಎಂತ ಹೇಳೋದು, ಸಮಥಿಂಗ್ ಗೋಯಿಂಗ್ ಸ್ಪಾಯ್ಲ್ಡ್, ಕೊಳೋದು, ಹಾಳಪ್ಪದು, ಇಂಥದ್ದು ಕಾನ್ಸೆಪ್ಟ್ ಮಕ್ಕಳೇ ಇದೆ. ಇಟ್ ಇಸ್ ಓವರ್, ಫಿನಿಶ್ಡ್. ಮರುದಿನಕ್ಕೆ ಇಪ್ಪದು ಫ್ರೆಶ್ ವೆಜಿಟೇಬಲ್ಸ್ ಬತ್ತು, ಫ್ರೆಶ್ ಪ್ರೊಡ್ಯೂಸ್ ಬತ್ತು, ಹೆಂಗೋ ಅದರ ಫ್ರೆಶ್ ಆಗಿ ಮಾಡ್ತೇವೆ. ಸೊ ಇದು ಒಂದು ರೀತಿಯಲ್ಲಿ ನಮಗೆ ಇಟ್ ಇಸ್ ಆಕ್ಚುಲಿ ಕಾಸ್ಟ್ಲಿ ಅಫೇರ್. ಬಿಕಾಸ್ ಫ್ರೆಶ್ ಪ್ರತಿ ಸತಿ ಮಾಡೋದು ಹೇಳಿ ಆದರೆ ಇಟ್ ಇಸ್ ಮಚ್ ಮೋರ್ ಎಕ್ಸ್ಪೆನ್ಸಿವ್ ಅಫೇರ್. ನನಗೆ 3 ದಿನಕ್ಕೆ ಒಂದರಿಗೆ ಮಾಡಿದ್ದು ಹೇಳಿದ್ರೆ ಮಚ್ ಚೀಪರ್. ಬಟ್ ನನ್ನ ಕ್ವಾಲಿಟಿಯಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ಬೋದು. ನನ್ನ ಕಸ್ಟಮರ್ಸಿಗೆ ಹೊಟ್ಟೆ ಹಾಳಪ್ಪ ಚಾನ್ಸ್ ಬೇಕು, ನಾನು ಹಾಗೆ ಮಾಡಿದ್ದಾರೆ. ಬಟ್ ದಟ್ ಇಸ್ ನಾಟ್ ಸಮಥಿಂಗ್ ವಿ ಹ್ಯಾವ್ ಡನ್ ಫ್ರಮ್ ಡೇ 1. ಇಟ್ ಹಸ್ ಆಲ್ವೇಸ್ ಬಿನ್ ದಟ್ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೇವೆ ಹಾಗೆ ಫುಡ್ ಹೆಂಗೆ ಹೋಗಿ ಕಸ್ಟಮರ್ಸಿಗೆ ಕೊಡಬೇಕು. ಸೊ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಆಗಲಿ, ನಮ್ಮ ಈಗ ಪೌಡರ್ಸ್, ಕೆಮಿಕಲ್ಸ್ ಅಂತಂದ್ರೆ ಯಾವುದು ಯೂಸ್ ಮಾಡ್ತೀನಿ. ವಿಚ್ ಇಸ್ ವೈ ನಮ್ಮ ಫುಡ್ ನೋಡಿದಾಗ ಅಷ್ಟು ಕಲರ್ಫುಲ್ ಕಾಣ್ತಿಲ್ಲ, ಅಷ್ಟೆಲ್ಲ ಇದಿಲ್ಲ. ಇಟ್ ಲುಕ್ಸ್ ಮನೇಲಿ ಮಾಡಿದೆ. ಅದೆಂತ ಕೇಳಿದ್ರೆ ಮನೇಲಿ ಮಾಡಿದ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು. So these are some of the challenges. So ಅದರಿಂದಾಗಿ ಕಾಸ್ಟ್ ಒಂದು ರಜೆ ಇನ್ಕ್ರೀಸ್ ಆಯಿತು, ವಿಚ್ ಎಸ್ ಇಸ್ ಅಕ್ಸೆಪ್ಟಬಲ್. ಎಂತ ಕೇಳಿದ್ರೆ ನೀವು ಇಫ್ ಯು ಆರ್ ಲುಕಿಂಗ್ ಅಟ್ ಗುಡ್ ಕ್ವಾಲಿಟಿ, ಯು ಆರ್ ವಿಲಿಂಗ್ ಟು ಪೇ ಅ ಗುಡ್ ಪ್ರೈಸ್. ನನಗೆ ಚೀಪ್ ಆಗಿ ಬೇಕು, ನನಗೆ 30 ರೂಪಾಯಿಗೆ 50 ರೂಪಾಯಿ ಬೇಕು ಅಂದರೆ ಸಿಕ್ಕ. ಕರೆಕ್ಟ್. ಓಕೆ. ಸೊ ಡೂ ಯು ಕುಕ್? ಎಸ್. ಸೊ ನಿಂಗಡೆ ಪರಾಟ ಎಲ್ಲ ಬೇಕು ಹೇಳಿದ್ರೆ ಮಾಡ್ತೀನಿ. ಇದು ಪರಾಟ ಶುರು ಮಾಡುವ ಟೈಮಲ್ಲಿ ಆಂದೆ ಕುಕ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡಿದ್ದೆ. ಬಿಗಿನಿಂಗ್ ಡೇಸ್ ಇಲ್ಲಿ ನಮ್ಮದು ಒಂದೇ ಕೌಂಟರ್ ಇಪ್ಪಾಗ ಶೆಫ್ ಎಲ್ಲ ರಜೆಗೆ ಹೋಗೋದು ಹೇಳಿ ಆದರೆ ಆನ್ ಕಿಚನ್ ಲಿಪ್ಪೆ. ಸೊ ಇದೆಲ್ಲ ಬಾಡಿ ಗೊಂತಿದ್ದುಕೊಂಡೇ ನಮ್ಮ ಕುಕ್ಸಿಗೆ ಹೇಳ್ಬೋದು. ಈಗ ಅಂಬಗ ಕಾಕುಂಜಿ ಈಸಿಲಿ ಅವೈಲೇಬಲ್ ಇಪ್ಪ ಡಿಶಲ್ಲಿ ನಿಂಗಳ ಫೇವ್ರೇಟ್ ಯಾವುದು? ಎನ್ನ ಫೇವ್ರೇಟ್ ಹೇಳಕ್ಕಾದ್ರೆ ಮಶ್ರೂಮ್ ಡಬಲ್ ಚೀಸ್ ಪರಾಠ. ಅದು ಹೆಂಗಂತ ಮತ್ತೆ ಹೇಳಿದ್ರೆ ಚೆಡರ್ ಚೀಸ್ ಮತ್ತು ಮೊಜರೆಲ್ಲಾ ಚೀಸ್ನ ಇನ್ಫ್ಯೂಸ್ ಮಾಡಿ ಅದರ ಒಂದು ಮಿಕ್ಸ್ ಮಾಡಿ ಸ್ಟಫಿಂಗ್ ಆಗಿ ಮಾಡೋದು. ಎಕ್ಸಲೆಂಟ್ ಫ್ಲೇವರ್ ಅಂಡ್ ಎಕ್ಸಲೆಂಟ್ ಟೇಸ್ಟ್ ಬರ್ತದೆ ಅದರಲ್ಲಿ. ವೆರಿ ವೆರಿ ಟೇಸ್ಟಿ ಐಟಮ್. ಅದು ಚೀಸ್ ಇಷ್ಟ ಇತ್ತು. ಓಕೆ, ಚೀಸ್ ಇಷ್ಟ ಇಲ್ಲ ಹೇಳಿ ಆದರೆ ಆಲೂ ಗಾರ್ಲಿಕ್ ಪರಾಠ ನಮ್ಮದು ಮೋಸ್ಟ್ ಫಾಸ್ಟೆಸ್ಟ್ ಮೂವಿಂಗ್ ಪರಾಠ. ಇದು ಕಸ್ಟಮರ್ಸ್ ಎಲ್ಲ ಹೆಚ್ಚಿನ ಅದನ್ನೇ ಪ್ರಿಫರ್ ಮಾಡ್ತಾರೆ ಪರಾಠಲ್ಲಿ. ಅಥವಾ ನಮ್ಮ ಬಿರಿಯಾನೀಸಲ್ಲಿ ನವಾಬಿ ದಮ್ ಬಿರಿಯಾನಿ ಹೇಳಿ ಒಂದಿದ್ದು, ವೆರಿ ಟೇಸ್ಟಿ ಬಿರಿಯಾನಿ. ಇದರಲ್ಲಿ ಹೆಂಗೋ ಸ್ಟಫಿಂಗ್ ಮಸಾಲೆ ಆಗಿ ಪನೀರ್ ಅಂಡ್ ಮಶ್ರೂಮ್ ಬೇಸ್ಡ್ ಒಂದು ಗ್ರೇವಿ ಫಿಲ್ಮ್ ಕೊಡ್ತೇನೆ ಬಿರಿಯಾನಿಗೆ. ಕಮ್ಸ್ ಔಟ್ ವೆರಿ ಟೇಸ್ಟಿ. ಓಕೆ. ಸೊ ಯು ಪ್ರಿಫರ್ ಟು ಈಟ್ ಹಿಯರ್ ಆರ್ ಟೇಕ್ ಆರ್ಡರ್ ಹೋಮ್? No, eat here. Please eat here. ನೀವು ಅದರ ಪಾರ್ಸೆಲ್ ಮಾಡಿ ಮನೆಗೆ ಇಟ್ಕೊಂಡು ಹೋದ್ರೆ ಅದು ತಾನಿತ್ತು ಮತ್ತೆ ರುಚಿ ಇರ್ತಿಲ್ಲ, ಬಿಸಿ ರುಚಿ ಇರ್ತಿಲ್ಲ. ಎಸ್, ಕೆಲವು ಐಟಮ್ ಓಕೆ, ಈಗ ಬಿರಿಯಾನೀಸ್ ಆಗಲಿ ಪಲಾವ್ಸ್ ಆಗಲಿ ತಣದರು ತೊಂದರೆ ಇರ್ತಿಲ್ಲ, ಕೆಲವು ಪರಾಟಾಸ್ ತಣದರು ತೊಂದರೆ ಇರ್ತಿಲ್ಲ. ಈಗ ನನ್ನ ಫೇವ್ರೆಟ್ ಪರಾಟ ಹೇಳಿದೆ ಮಶ್ರೂಮ್ ಡಬಲ್ ಚೀಸ್ ಪರಾಟ, ಅದು ತಣದ ಮತ್ತೆ ರುಚಿಯೇ ಇಲ್ಲ. ಅದು ಬೆಶಿಲಿ ಅದರ ರುಚಿ ಬರೋದು. ಎಸ್, ನೀವು ತಿಂತಾರೆ, ಬಂದು ಇಲ್ಲೇ ಬಂದು ತಿನ್ನಿ, ಪಾರ್ಸೆಲ್ ತಗೊಳ್ಳಿ. ಓಕೆ. ಸೊ ಇದು ತಿಂಬ ವಿಷಯಕ್ಕೆ. ಇನ್ನು ಕುಡಿಯುವ ವಿಷಯಕ್ಕೆ ಬರ್ತಾರೆ, ಯಾವುದೆಲ್ಲ ಈಗ ನಾನು ಹೇಳಿದಂಗೆ ಮ್ಯಾಂಗೋ ಲಸ್ಸಿ ಟ್ರೈ ಮಾಡಿದ್ದು. ಸೊ ಬೇರೆ ಯಾವುದೆಲ್ಲ ಅವೈಲೇಬಲ್? ಮ್ಯಾಂಗೋ ಲಸ್ಸಿ ಅಲ್ಲದೆ ರೆಗ್ಯುಲರ್ ಲಸ್ಸಿ ಇದ್ದು, ಅದಲ್ಲದೆ ನಮ್ಮ ದೇಸಿ ಬೇವರೇಜಸ್ ಅಲ್ಲಿ ಛಾಚ್, ಜಲ್ಜೀರಾ, ಸೋಡಾ ಶಿಕಂಜ್ವಿ ಇದೆಲ್ಲ ಹೆಂಗೋ ಮಾಡ್ತೀಯಾ. ಇದೆಲ್ಲ ದೇಸಿ ಬೇವರೇಜಸ್ ಎಲ್ಲ ನಮ್ಮ ಪರಾಟದ ಒಟ್ಟಿಗೆ ಒಬ್ಬ ಬೇವರೇಜಸ್ ಇದೆ. ಇದಲ್ಲದೆ ಹೆಂಗೋ ಸಾಫ್ಟ್ ಡ್ರಿಂಕ್ಸ್ ಹೆಂಗೂ ಇತ್ತು, ಪ್ಯಾಕೇಜ್ ಸಾಫ್ಟ್ ಡ್ರಿಂಕ್ಸ್ ಇದ್ದು, ಜ್ಯೂಸಸ್, ಫ್ರೆಶ್ ಜ್ಯೂಸಸ್ ಮತ್ತೆ ಮಿಲ್ಕ್ ಶೇಕ್ಸ್ ಕೂಡ ಮಾಡ್ತೇನೆ. ಓಕೆ. ಸೊ ಎಸ್, ನಿಂಗೋಗಿ ಗೊಂತಿಪ್ಪ ಹಾಗೆ ಈಗ ನಾನು ಅದೇ ತಿಂದ ಮತ್ತೆ ನಿಂಗಳ ಹುಡುಕಿ ನಿಂಗಳ ಮಾತಾಡ್ಸುತ್ತೆ. ಸೊ ನಿಂಗೋಗೆ ಈಗ ಸದ್ಯಕ್ಕೆ ಗೊಂತಿಪ್ಪ ಹಾಗೆ
ಹವ್ಯಕರು ಫುಡ್ ಇಂಡಸ್ಟ್ರಿಲಿ ಇಪ್ಪವರ ಒಂದು 2 ಹೆಸರು ತಗೊಳ್ತಾರೆ. ಫುಡ್ ಇಂಡಸ್ಟ್ರಿಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ವೈಭವ್ ಹೇಳಿ. ಅವ ಪಿಜ್ಜಾಸ್ ಮಾಡಿಕೊಂಡಿರ್ತಿದ್ದ. ಫಾರ್ ಲಿಟಲ್ ಟೈಮ್ ಒಂದ್ರ ಬ್ರೇಕ್ ತಗೊಂಡಿದ್ದ. ಅವ ಒಂದ್ರ ಅಗ್ರಿಕಲ್ಚರ್ ಫೋಕಸ್ ಮಾಡಕ್ಕೆ ಹೇಳಿಕೊಂಡು ಈಗ ವಾಪಸ್ ಊರಿಗೆ ಹೋಯ್ದ. ಅವನದೊಂದು ಭಾರಿ ಒಳ್ಳೆ ಪಿಜ್ಜಾ ಬ್ರ್ಯಾಂಡ್ ಇತ್ತು. ಫಾರ್ ದ ಮೂಮೆಂಟ್ ಅವ ಒಂದ್ರ ಬ್ರೇಕ್ ತಗೊಂಡಿದ್ದ. ಅವನದ್ದು ಇದ್ದದ್ದು ಶಿವಬಾಗಿಲಿ. ಬಟ್ ನಾನು ಹೇಳಿದಂಗೆ ಅವ ಈಗ ಅದರ ಒಂದ್ರ ಬ್ರೇಕ್ ತಗೊಂಡಿದ್ದ. ಮತ್ತೆ ಇದಲ್ಲದೆ ಫುಡ್ ಬಿಸ್ನೆಸ್ ಅಲ್ಲಿ ಇಪ್ಪದು ಶಂಕರ ಭವನ ರೆಸ್ಟೋರೆಂಟ್ ಹೇಳಿ. ಇಲ್ಲಿ ನಮ್ಮ ಏರ್ಪೋರ್ಟಿಗೆ ಹೋದ ಹೋಗ್ಲಿ ಬತ್ತು ಎಕ್ಸಲೆಂಟ್ ಫುಡ್ ಸಿಕ್ಕುತ್ತಲ್ಲಿ. ಅವರನ್ನು ಒಂದು ಕಂಡು ಮೀಟ್ ಆಗಿ ಪೈಲೂರ್ ಪ್ರದೀಪ್ ಪೈಲೂರ್ ಹೇಳಿ ಅವರ ಹೆಸರು. ಅವರ ಮೀಟಪ್ ಲಕ್ಕು. ಸೊ ನೆಕ್ಸ್ಟ್ ಕಾಕುಂಜೆಸ್ ಕೆಫೆ ಅಥವಾ ಈ ಒಂದು ಫುಡ್ ಸೆಟಪ್ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ? ಆರ್ ಇದರ ನೆಕ್ಸ್ಟ್ ಅಪ್ಕಮಿಂಗ್ ಅಂತ ಹೇಳೋದು ಫ್ಯೂಚರ್ ಪ್ಲಾನ್ಸ್ ಫಾರ್ ದ ಮೂಮೆಂಟ್ ಇದುವೇ ಅಂತ ಹೇಳೋದು. ಯಾವುದೇ ಮಗು ಬೆಳೆಯಕ್ಕೂ ಹೇಳಿ ಆದರೆ ನಡವಲೆ ಕಲಿಯೋಕ್ಕೂ, ಮತ್ತೆ ಓಡ್ಲೆ ಕಲಿಯೋದು, ಮತ್ತೆ ಒಬ್ಬ ಅಥ್ಲೀಟ್ ಹಾಕೋದು. ಸೊ ಹಾಗೆ ದಿಸ್ ಇಸ್ ಆಲ್ಸೋ ಬೇಬಿ ರೈಟ್ ನೋ. ಲೆಟ್ ಇಟ್ ಗ್ರೋ, ಲೆಟ್ ಇಟ್ ಅಂತ ಹೇಳೋದು ಸ್ಟೆಬಿಲೈಸ್ ಫಸ್ಟ್, ಮತ್ತೆ ಆಲೋಚನೆ ಮಾಡೋದು ಫರ್ದರ್ ಎಕ್ಸ್ಪಾನ್ಷನ್ಸ್. ಹಾಗೆ ಐಡಿಯಾಸ್ ಇದ್ದು. ಬಟ್ ಮಂಗಳೂರಿಂದ ಹೆರ ಹೋಪ ಇಂಟ್ರೆಸ್ಟ್ಲಿ ಹೆಚ್ಚಿಲ್ಲ. ಫಾರ್ ಎಕ್ಸಾಂಪಲ್ ಮಂಗಳೂರು ಮಂಜೇಶ್ವರ ಆದರೆ ಹತ್ತಿರವೇ, ವಿತಿನ್ ಎಂಥದ್ದು ಇಮಿಡಿಯೇಟ್ ಮೋಟರಬಲ್ ಡಿಸ್ಟೆನ್ಸ್. ಈಗ ಬ್ಯಾಂಗ್ಳೂರಿಗೆ ಬರ್ತೀರಾ, ಮಣಿಪಾಲಿಗೆ ಬರ್ತೀರಾ, ಅದೆಲ್ಲ ಸುಮಾರು ಜನ ಕೇಳಿದ್ದೆವು. ಬಟ್ ಆಟ್ ದ ಮೂಮೆಂಟ್ ಅಷ್ಟು ಫಾಸ್ಟಾಗಿ ಎಕ್ಸ್ಪಾನ್ಷನ್ ಮಾಡೋ ಪ್ಲಾನ್ ಇಲ್ಲೇ. ಎಂತ ಕೇಳಿದ್ರೆ ಹೆಂಗೋ ಇಪ್ಪಾಗ ಮ್ಯಾನೇಜ್ ಮಾಡಲಿ ಸುಲಭ ಆಗುತ್ತೆ, ಕ್ವಾಲಿಟಿಯ ಮೇಂಟೈನ್ ಮಾಡಲಾಗುತ್ತೆ. ಬಟ್ ದೂರ ಆದ ಕೂಡಲೇ ನಮ್ಮ ಫಿಸಿಕಲ್ ಪ್ರೆಸೆನ್ಸ್ ಕಮ್ಮಿ ಆದ ಹಾಗೆ ಕ್ವಾಲಿಟಿ ಡ್ರಾಪ್ ಅಪ್ ಅಲ್ಲಿ ಶುರು ಆಗುತ್ತೆ. ಅದಕ್ಕೆ ಇನ್ನೂ ಇಂಟ್ರೆಸ್ಟೆಡ್ ಇಲ್ಲ. ಹಾಗೆ ಪುತ್ತೂರು ಆಗಲಿ, ಇದು ಮಣಿಪಾಲ್ ಆಗಲಿ, ಬ್ಯಾಂಗ್ಳೂರ್ ಆಗಲಿ ನಾವು ಇದುವರೆಗೆ ಎಕ್ಸ್ಪಾನ್ಷನ್ಗೆ ಹೋಗಿದ್ದಿಲ್ಲ. ಎನ್ನ ಕ್ವೆಶ್ಚನ್ ಫಸ್ಟ್ ಕೇಳಿದ ಪುತ್ತೂರ್ಲಿ ಹೇಳಿ. ಸೊ ಪುತ್ತೂರು ನಾವು ನೋಡ್ತಾ ಇದ್ದರೆ ಮಂಗಳೂರಿಗೆ ಬರ ಕಷ್ಟ, ಅಥವಾ ಮಂಗಳೂರಿಗೆ ಬಂದಪ್ಪಾಗ ಬನ್ನಿ. ಸೊ ಓಕೆ, ಈಗ ಅದೇ ನಿಂಗೆ ಹೇಳಿದೆ ಎಕ್ಸ್ಪಾನ್ಷನ್ ಮಾಡ್ಲಿ ಹೇಳಿ, ಫ್ರಾಂಚೈಸ್ ಕೊಡ್ತೀರಾ? ಫ್ರಾಂಚೈಸಿಂಗು ಹೆಂಗೋ ಕೊಡಲೇ ಹೋಗಿದ್ದಿಲ್ಲ ಫಾರ್ ದ ಸೇಮ್ ರೀಸನ್, ಕ್ವಾಲಿಟಿ ಕಂಟ್ರೋಲ್. ಎಂತವತ್ತು ಟಿಪಿಕಲಿ ಜನರು ನೋಡೋದು ಪ್ರಾಫಿಟ್ ಮಾರ್ಜಿನ್ಸ್. ಈಗ ಹೆಂಗಳ ಕ್ವಾಲಿಟಿ ಇಸ್ ಆನ್ ಅ ಹೈಯರ್ ಸೈಡ್. ಸೊ ಎಂತವತ್ತು ನಮ್ಮ ಕಾಸ್ಟ್ ಇನ್ ದ ಕಿಚನ್ ಇಸ್ ಆನ್ ದ ಹೈಯರ್ ಸೈಡ್. ಕಾಸ್ಟ್ ಕಟ್ ಮಾಡಲಿ ನೋಡಲೇ ಸುಮಾರು ಪಾಸಿಬಿಲಿಟೀಸ್ ಇದ್ದು ಕ್ವಾಲಿಟಿಯ ರಿಡ್ಯೂಸ್ ಮಾಡಿ ಕಾಸ್ಟನ್ನ ಕಟ್ ಮಾಡಲಾಗುತ್ತೆ. ಆಮೇಲೆ ಎಂತವತ್ತು ಪ್ರಾಫಿಟ್ ಮಾರ್ಜಿನ್ ಇನ್ಕ್ರೀಸ್ ಆಗುತ್ತೆ. ಈಗ ಯಾವುದೇ ಒಂದು ಐಟಮ್ ಏನೋ ಒಂದು 200 ರೂಪಾಯಿ ಮಡಗಿದ್ದೆ ಹೇಳಿ ಆದರೆ ಇನ್ನು ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಅಲ್ಲಿಯೇ ಒಂದು 160 ಬಂತು ಹೇಳಿ ಆದರೆ ಇನ್ನು ಬಾಕಿ ಕಾಸ್ಟ್ಸ್ ಇತ್ತು, ಸ್ಯಾಲ್ರೀಸ್, ಎಲೆಕ್ಟ್ರಿಸಿಟಿ, ಗ್ಯಾಸ್, ನೀರು, ಇಂಗ್ರೀಡಿಯೆಂಟ್ ಕಾಸ್ಟ್ ಎಂಥದ್ದೇ ಇದ್ರು ಅದು ಒಂದು 20-25 ರೂಪಾಯಿ ಬಂತು. ಸೊ ಮಾರ್ಜಿನ್ 20 10 ರೂಪಾಯಿ 15 ರೂಪಾಯಿ ಮಾತ್ರ. ಸೊ ಎಂಥದ್ದು ಈ ಪ್ರಾಫಿಟ್ ಮಾರ್ಜಿನ್ನ ಜಾಸ್ತಿ ಮಾಡಲೇ ನೋಡಲೇ ಏನಾಗಿ ಬೇಕಾಷ್ಟು ಅವಕಾಶ ಇದ್ದು. ನಾನು ಗೋಧಿ ಹೊಡೆಯೋ ಬದಲು ಮೈದಾ ಯೂಸ್ ಮಾಡಬೇಕು, ನಾನು ತುಪ್ಪ ಬದಲು ಎಣ್ಣೆ ಯೂಸ್ ಮಾಡಬೇಕು, ನಾನು ಕ್ವಾಲಿಟಿ ಎಣ್ಣೆ ಯೂಸ್ ಮಾಡೋ ಬದಲು ಪಾಮ್ ಆಯಿಲ್ ಯೂಸ್ ಮಾಡಬೇಕು. ಸೊ ಹೀಗೆ ಕಾಸ್ಟ್ ಕಡಿಮೆ ಮಾಡಲಿ ಏನಾಗಿ ಬೇಕಾಷ್ಟು ಅವಕಾಶ ಇತ್ತು. ಬಟ್ ನಾನು ನಾನು ಫ್ರಾಂಚೈಸಿಗೆ ಕೊಟ್ಟರೆ ಅವ ಮಾಡ್ದೆ ಏನೋ ಗೊತ್ತಿಲ್ಲ. ಹಾಗೆ ಆ ರೀಸನ್ನಿಂದಾಗಿ ಫ್ರಾಂಚೈಸಿಗೆ ಕೊಡ್ಲಿಕ್ಕೆ ಹೋಗಿದ್ದಿಲ್ಲ. ಓಕೆ, ಇದೀಗ ಕೆಫೆ ಸೆಟಪ್ ಆಯ್ತು. ನಿಂಗ ಹೇಳಿದ ಹಾಗೆ ಈಗ ನಿಂಗ ಅದೇ ಸೌತ್ ಇಂಡಿಯನ್ ಡಿಶಸ್ಗೆ ಹೋಟೆಲ್ ಇದೆ. ಓಕೆ, ಈಗ ನಾನು ನೋಡಿದಂಗೆ ಈ ಫಾರಮ್ ಮಾಲ್ ಮತ್ತೆ ಸಿಟಿ ಸೆಂಟರ್ಲಿ ಈ ಒಂದು ಫುಡ್ ಕೌಂಟರ್, ಜಸ್ಟ್ ಎಂತ ಹೇಳುದು ಫುಡ್ ಕೋರ್ಟ್ ಇಲ್ಲಿ ಒಂದು ಕೌಂಟರ್, ಇದಕ್ಕೆಂತಾದ್ರು ವ್ಯತ್ಯಾಸ ಇದ್ದ? ನಿಂಗ ಅಲ್ಲಿ ಆಪರೇಷನ್ ಮಾಡಬೇಕು, ಇಲ್ಲಿ ಆಪರೇಷನ್ ಮಾಡಬೇಕು? ಇಲ್ಲಿ ಎಂತ ಹೇಳಿದ್ರೆ ಜನರು ಇಲ್ಲಿಗೆ ನಮ್ಮ ಫುಡ್ಡಿಗೋಸ್ಕರವೇ ಬರಕಾಗುತ್ತೆ. ಈಗ ಸಿಟಿ ಸೆಂಟರ್ ಆದರೆ, ಫೋರಮ್ ಮಾಲ್ ಆದರೆ ಎಂತವು ಬೇರೆ ಕಾರಣಕ್ಕೆ ಬರ್ತಾವೆ, ಮೂವಿ ನೋಡ್ಲೆ ಬರ್ತಾವೆ, ಶಾಪಿಂಗ್ ಹಿಂಗೆ ಬರ್ತಾವೆ, ಅಥವಾ ಗ್ರೋಸರೀಸ್, ಸ್ಪಾರ್ ಅಂತದ್ದು ಇರ್ತವೆ. ಸೊ ಅದಕ್ಕೋಸ್ಕರ ಬರ್ತಾವೆ. ಸೊ ಮಂಜೇಶ್ವರ್ಲಿ ಎಂಗಳ ಹೋಟೆಲ್ ಶ್ರೀ ಗಣೇಶ್ ಇದೆ, ಇಲ್ಲಿ ಕೆಫೆ ಇದೆ. ಎಂತವು ನಮ್ಮ ಫುಡ್ಡಿಗೋಸ್ಕರವೇ ಬರಕಾಗುತ್ತೆ. ಸೊ ದ ಕ್ಲೈಂಟೆಲ್ ಆರ್ ಡಿಫ್ರೆಂಟ್. ಅವೊಂದು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಬರ್ತಾವೆ. ಅದು ಒಂದು. ಎರಡನೇದು ಅಂತ ಹೇಳಿದ್ರೆ ಇಲ್ಲಿ ವೆಯ್ಟ್ ಸ್ಟಾಫ್ ಇರ್ತದೆ. ಸೊ ನಾವು ಅವಕ್ಕೆ ಸರ್ವಿಸಿಂಗ್ ಒಂದು ಎಕ್ಸ್ಟ್ರಾ ಲೆವೆಲ್ ಇಲ್ಲಿ ಕೊಡೋಕ್ಕಾಗುತ್ತೆ. ನಮ್ಮ ಕಸ್ಟಮರ್ ಇಂಟ್ರಾಕ್ಷನ್ ಹೇಳೋದು ಈಸ್ ಆನ್ ದ ಹೈಯರ್ ಸೈಡ್. ಸೊ ಇದೆಲ್ಲ ನೋಡಿಕೊಂಡು ದ ಬಿಸ್ನೆಸ್ ಅಂತ ಹೇಳೋದು ಸ್ಟ್ರಾಟಜೀಸ್ ಆರ್ ಸ್ಲೈಟ್ಲಿ ಡಿಫ್ರೆಂಟ್. ಸೊ ಹಿಂಗಾಗಿ ಕಸ್ಟಮರ್ ಸೆಂಟ್ರಿಕ್ ಡಿಸಿಷನ್ಸ್ ತಗೊಳಕಾಗ್ತಿಲ್ಲ. ಅಲ್ಲಿ ಆದ್ರೆ ಹಂಗಲ್ಲ, ಇಟ್ಸ್ ಅ ಸೆಲ್ಫ್ ಸರ್ವಿಸ್. ಜನ ಬರ್ತಾವೆ, ಆರ್ಡರ್ ಕೊಡ್ತಾವೆ, ಐಟಮ್ ತಗೊಂಡು ಹೋಗ್ತಾವೆ ಅಷ್ಟೇ. ಅಲ್ಲಿಂದ ಮತ್ತೆ ದೇಟ್ ಇಸ್ ಆಲ್ ಮ್ಯಾನೇಜ್ ಬೈ ದ ಮಾಲ್. ಮಾಲ್ ಬಂದು ಕ್ಲೀನ್ ಮಾಡ್ತಾವೆ, ಪ್ಲೇಟ್ ಅಂತ ತೆಗಿತಾವೆ, ಅದೆಲ್ಲ ಅವೇ ಮಾಡ್ತಾವೆ. ಇಲ್ಲಿ ಆದ್ರೆ ಹಂಗಲ್ಲ, ಇದೆಲ್ಲ ಹ್ಯಾಸ್ ಬಿ ಡನ್ ಬೈ ಅಸ್. ಆ್ಯಂಡ್ ಅಂತ ಹೇಳೋದು ದಿ ಬಿಹೇವಿಯರ್ ಆಫ್ ದ ಕಸ್ಟಮರ್ಸ್ ಆರ್ ಆಲ್ಸೋ ಡಿಫ್ರೆಂಟ್. ಜನ ಬಪ್ಪಾಗ ಹಶ್ವಾಂಡ್ ಬರ್ತವೆ. ಹಶ್ವಾಂಡ್ ಬಂದಪ್ಪದ್ದು ಅವಕ್ಕೆ ಪೇಷನ್ಸ್ ಇರ್ತಿಲ್ಲ. ನಾನು ಆರ್ಡರ್ ಕೊಟ್ಟು 15 ನಿಮಿಷ ವೆಯ್ಟ್ ಮಾಡಕ್ಕೂ ಹೇಳ್ತಾ ಪೇಷನ್ಸ್ ಇರ್ತಿಲ್ಲ. ಆರ್ಡರ್ ಕೊಟ್ಟು ಕೂಡಲೇ ಬಂದು ಆಯ್ತು. ಸೊ ಅಂಥ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಇಟ್ ಈಸ್ ಡಿಫ್ರೆಂಟ್ ಅಂತ ಹೇಳೋದು. ದ ಸ್ಟ್ರಾಟಜೀಸ್ ಆರ್ ಡಿಫ್ರೆಂಟ್. ಓಕೆ, ಸೊ ಈಗ ನಿಂಗಳ ಪ್ರಕಾರ ನಿಂಗೆ ಹೇಳಿದ್ರಿ ವರ್ಡ್ ಬೈ ವರ್ಡ್ ಮೌತ್, ಐ ಮೀನ್
ಒಬ್ಬ ಹೇಳಿ ಇನ್ನೊಬ್ಬ ಬಪ್ಪದು ಇಷ್ಟ ಆಗ್ತದು ನಿಂಗೋಗೆ ಹೇಳಿ ಹೇಳಿ ಮೊದಲು ಹಾಗೆ ಮಾಡಿ ಹಿಡಿತಿದ್ದು. ಈಗಿನ ಜನ್ರೇಷನ್ಗೆ ಬರ್ತಾರೆ ಯೂಟ್ಯೂಬ್ ಪ್ರಮೋಷನ್ಸ್ಗೆ ಜಾಸ್ತಿ ಆಗ್ತಾ ಇದೆ. ಅಫ್ಕೋರ್ಸ್ ದಿಸ್ ಇಸ್ ನಾಟ್ ಅ ಪ್ರಮೋಟಿವ್ ವಿಡಿಯೋ ಬಟ್ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ನಿಂಗಳ ಮಾತಾಡ್ಸಕ್ಕೂ ಹೇಳಿ. ಸೊ ಈಗ ನಿಂಗೆ ಹೇಳ್ತಾರೆ ಈಗಿನ ಜನ್ರೇಷನ್ಗೆ ಈ ಥರದ ಒಂದು ಪ್ರಮೋಷನ್ ಯೂಸ್ಫುಲ್ ಇದು ಅಥವಾ ಇದು ಇಟ್ ಈಸ್ ನಾಟ್? ಇಟ್ ಇಸ್ ಅ ಡಬಲ್ ಎಜ್ಡ್ ಸ್ವರ್ಡ್. ಹೆಂಗೆ ಹೇಳ್ತೆ ಸಿ ಎಂತಾಗಿತ್ತಿದು, ಎರಡು ಇನ್ಸ್ಟಾಗ್ರಾಮ್ ಬ್ಲಾಗರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಬಂದು ಅವರಷ್ಟಕ್ಕೆ ಕಂಟೆಂಟ್ ಕ್ರಿಯೇಟ್ ಮಾಡಿತ್ತಿದ್ದು. ನನಗೂ ಕುಂತಿದ್ದಿಲ್ಲ, ಸ್ಟಾಫಿಂಗ್ ಕುಂತಿದ್ದಿಲ್ಲ, ಇವು ಬರ್ತಾ ಇದ್ದವು ಹೇಳಿದ್ರು. ಅವ್ರು ಎಷ್ಟೋ ಸರಿ ಅವರದ್ದೇ ವಿಡಿಯೋಸ್ ಮಾಡ್ತಾ ಇದ್ದವು ಹೇಳಿದ್ರು. ಅದ್ರ ರೀತಿ ಮಾತಾಡಿಕೊಂಡು ವಿಡಿಯೋಸ್ ತಗೊಂಡ್ಕೊಂಡು ಮತ್ತೆ ಸ್ಟಾಫಿನ ಹತ್ರ ಒಬ್ರು ಕೇಳಿದವರು ಕಿಚನ್ ಇಂದ ಒಂದು ವಿಡಿಯೋ ತೆಗಿಬಹುದಾ? ಆಯ್ತು ತೆಗೀರಿ ಹೇಳಿ ಹೇಳಿದ್ರು. ಅವ ನನಗೊಂದು ಫೋನ್ ಮಾಡಿದ್ರು, ಸರ್ ಹೀಗೆ ಒಬ್ರು ವಿಡಿಯೋ ತೆಗಿತಾರೆ. ಆಯ್ತು ವಿಡಿಯೋ ತೆಗೀಲಿ ಹೇಳಿ ಹೇಳಿದೆ. ಸಿ ನಮ್ಮದು ಇಸ್ ಅನ್ ಓಪನ್ ಕಿಚನ್, ಹೆಂಗ್ ಇಟ್ ಇಸ್ ಓಪನ್ ಫಾರ್ ಎವ್ರಿ ಒನ್ ಟು ಸಿ. ಎಂತಾರು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದು ಆಯ್ತು ಹೇಳಿದ್ರೆ ಇಷ್ಟೇ. ನೋಡಿಯಪ್ಪ ಇವು ಒಂದು ಇನ್ಸ್ಟಾಗ್ರಾಮ್ ರೀಲ್ ಹಾಕಿದವು. ಸೊ ಒಂದು ಸೈಡ್ಲಿ ಇಟ್ ಇಸ್ ಗುಡ್, ಬಿಕಾಸ್ ಎಂತ ಇದು ಆ ರೀಲ್ ನೋಡಿ ಸುಮಾರು ಜನ ಬಂದವು. ಒಂದು ಸೈಡ್ಲಿ ಬ್ಯಾಡ್ ಅಂತ ಕೇಳಿದ್ರೆ ಜನ ಬಂದದ್ದು ಇಸ್ ಓವರ್ ಮೈ ಕೆಪಾಸಿಟಿ. ಕೆಪಾಸಿಟಿ ಅದು 8 ಟೇಬಲ್ ಪ್ಲಸ್ 2 ಟೇಬಲ್. ಸೊ ಕೆಪಾಸಿಟಿ ಕೂಡ ಅಷ್ಟೇ, ಅದೆಷ್ಟು ಒಂದು 40 ಜನರಿಗೆ ಕೂಪಬೇಕು ಕೆಪಾಸಿಟಿ. ಬಂದದ್ದು ಮಾತ್ರ 60 ಜನ 80 ಜನ. ಸೊ ದರ್ ಇಸ್ ಅ ಬ್ಯಾಕ್ಲಾಗ್ ಆಫ್ ವೇಟಿಂಗ್ ಪೀರಿಯಡ್. ಎಂಥದ್ದು ಎಲ್ಲರದ್ದು ಹಬ್ಬದ್ದು ಹರ್ಷವಪ್ಪದ ಎಲ್ಲರಿಗೆ ಯಾವಾಗ ಒಂದು ಸಾಧಾರಣ 8 ಗಂಟೆ ಹಬ್ಬಗ 8 ಗಂಟೆಗೆ ಬಂದ ಪದ್ದು ಇಲ್ಲಿ ಫುಲ್ ಎಂಡಿದ್ದು ಏನಾದ್ರು ವೇಟ್ ಮಾಡ್ಸಕ್ಕಾವತ್ತು. ಸೊ ಅವಾಗ ಕಟ್ಟ ಸ್ವರಿಫಿದೆ ಏನಾದ್ರು ಅವಕ್ಕೆ ಕೂಪಲು ಜಾಗ ಕೊಡಲೇ ಜಾಗ ಇಲ್ಲ. ಸೊ ಎಂಥದ್ದು ಅವು ಗಾಡಿಗೆ ನಿಂಗೆ ಕೊಡಿ ಹೇಳಿ ಹೇಳ್ತಾವೆ. ಓಕೆ ಗಾಡಿಗೆ ಕೊಡ್ತೇವೆ. ಅವಾಗ ಎಂಥದ್ದು ಕಿಚನ್ಲಿ ಬ್ಯಾಕ್ಲಾಗ್ ಸ್ಟಾರ್ಟ್ಸ್ ಟು ಬಿಲ್ಡ್ ಅಪ್. ಸೊ ಹಿಂಗಾಗಿ ಒಂದು ಪರಾಟ ಮಾಡಲೇ 7 to 10 minutes ಬೇಕಾಯ್ತು. ಒಂದು ತವಲ್ ಇಪ್ಪದು ಇಷ್ಟೇ ಜಾಗ, ನನಗೆ ಮ್ಯಾಕ್ಸಿಮಮ್ 6 ಪರಾಟ ಮಾಡಲೇ ತವಲ್. 6 ಪರಾಟ ಆದ ಮತ್ತೆ 7ನೇ ಪರಾಟ ಕಪ್ಪಾಗ 20 ನಿಮಿಷ ಬೇಕಾಯ್ತು. ಸೊ 7ನೇಯಿಂದ 12ನೇ ಪರಾಟವರೆಗೆ 20 ನಿಮಿಷ. 13ನೇ ಪರಾಟ ಕಪ್ಪಾಗ 30 ನಿಮಿಷ ಬೇಕಾಯ್ತು. ಚೆನ್ನಾಗಿ ಒಬ್ಬರಿಗೆ ಹೇಳಕ್ಕೆ ಹೋಗ್ತು ನಿಮ್ಗೆ ಹೋಗಿ ಅರ್ಧ ಗಂಟೆ ಒಂದು ಪರಾಟ ಮಾಡಲಿಕ್ಕೆ ಹೇಳಿ ಕೇಳ್ತು. ಯಾವಾಗ ಅದು ಗುಂತ ಹೋಗ್ತಿಲ್ಲ, ಎಷ್ಟು ಪ್ರೆಷರ್ ಇದ್ದು ಕಿಚನ್ ಮೇಲೆ ಎಷ್ಟು ಟೈಮ್ ಲ್ಯಾಗ್ ಆಗುತ್ತೆ. ಸೊ ಎಂಥದ್ದು ಇಂಥ ರೀಲ್ಸ್ ಆಗೇ ಪದ್ದು ಫಾರ್ ದ ನೆಕ್ಸ್ಟ್ ಅಬೌಟ್ 2 weeks there is sudden pressure on the kitchen. ಆ 2 ವಾರಕ್ಕೋಸ್ಕರ ಏನಾಗಿ ಇನ್ನೊಂದು 2 ಸ್ಟಾಫ್ನಾಗೆ ಮಾಡುವ ಇದೆಯಾ ಅಥವಾ 2 ದೊಡ್ಡ ಸ್ಟವ್ನ ಮಾಡುವ ಇದೆಯಾ? ಐ ಹ್ಯಾವ್ ಟು ಡೂ ವಿತ್ ವಾಟ್ ಐ ಹ್ಯಾವ್ ಇನ್ ಮೈ ಕಿಚನ್. ಸೊ ಎಂಥದ್ದು ದ ಪ್ರೆಷರ್ ಇಸ್ ಆಲ್ಸೋ ಆನ್ ದ ಹೈಯರ್ ಸೈಡ್, ಸೇಲ್ಸ್ ಇಸ್ ಆಲ್ಸೋ ಆನ್ ದ ಹೈಯರ್ ಸೈಡ್. ಆಸ್ ಐ ಸೆಡ್ ಇಟ್ ಇಸ್ ಅ ಡಬಲ್ ಎಜ್ ಸ್ವರ್ಡ್. ಒಂದು ಸೈಡ್ಲಿ ನಾವು ಒಳ್ಳೆದು ಬತ್ತು, ಒಂದು ಸೈಡ್ಲಿ ನಮಗೆ ಕೆಟ್ಟದ್ದು ಬತ್ತು. ಸೊ ಇದರಿಂದಾಗಿ ಎಂಥದ್ದು ಒಂದು 1 star ರಿವ್ಯೂ ಬರ್ತದೆ ಗೂಗಲ್. ವೆರಿ ಬ್ಯಾಡ್ ಸರ್ವಿಸ್, ವೆರಿ ಪುವರ್ ಸರ್ವಿಸ್. Waiting period is more. So this is part and parcel. Take it in your stride. ಹಾಗೆ ನಾನು ಹೇಳಿದ್ದು ಆರ್ಗ್ಯಾನಿಕ್ ಗ್ರೋತ್ ಆರ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಇಸ್ ಫಾರ್ ಮೋರ್ ಪವರ್ಫುಲ್. ಎಂಥವ್ತು ಒಂದೊಂದೇ ಆಗಿ ಜನ ಜಾಸ್ತಿ ಆಗುತ್ತೆ. ಗ್ರ್ಯಾಜುವಲಿ ದಟ್ ಇನ್ಕ್ರೀಸ್ ಹ್ಯಾಪನ್ಸ್. ಸೊ ಆಮೇಲೆ ಎಂಥವ್ತು ನಮ್ಮ ಬ್ರ್ಯಾಂಡ್ ಎಕ್ವಿಟಿ ಕೂಡ ಬೆಳೆತು. ಒಂದು ಬ್ರ್ಯಾಂಡಿಂಗ್ ಒಂದು ರೆಕಗ್ನಿಷನ್ ಬಂತು. ಓಕೆ ಇಲ್ಲಿ ಹೋದರೆ ನಮಗೆ ಇಷ್ಟೊತ್ತಿಗೆ ಫುಡ್ ಸಿಕ್ಕುತ್ತು, ಒಂದು 15 minutes ಅಲ್ಲಿ ಸಿಕ್ಕುತ್ತು, ಅರ್ಧ ಗಂಟೆ 3/4 ಗಂಟೆ ಎಲ್ಲ ವೇಟ್ ಮಾಡಿ ಕೂಡಲಿಲ್ಲ ಅಂತ ಒಂದು ಒಪಿನಿಯನ್ ಕೂಡ ಇರುತ್ತೆ. ಪೀಪಲ್ ಆರ್ ಹ್ಯಾಪಿ. ಮತ್ತೆ ನಾವು ಕೊಡುವ ಪ್ರಾಡಕ್ಟ್ ಇಸ್ ಗುಡ್ ಬೈ ವರ್ಚ್ಯೂ ಆಫ್ ದ ಕ್ವಾಲಿಟಿ ಒಳ್ಳೆಯದು, ರೀಸನಬಲ್ ಪ್ರೈಸ್, ಪೀಪಲ್ ಆರ್ ಹ್ಯಾಪಿ. ಓಕೆ. ಸೊ ಇಷ್ಟು ಹೊತ್ತು ನಾವು ಫುಡ್ ಬಗ್ಗೆ ಮಾತಾಡಿದ್ದು. ಇನ್ನು ಅದರ್ ಸೈಡ್ ಆಫ್ ಮಿಥುನಣ್ಣ ಹೇಳ್ರೆ ಬೇರೆ ಯಾವ ಥರದ ಇಂಟ್ರೆಸ್ಟ್ ಇತ್ತು ನಿಮಗೆ? ನಾನೊಂದು ಕಂಪ್ಯೂಟರ್ ಗೇಮರ್ ಆಗಿದ್ದೆ. ಕಂಪ್ಯೂಟರ್ ಗೇಮ್ಸ್ ಆಡ್ತಾ ಹೋದ ರಜಾ. ಕರೆಂಟ್ಲಿ ನಾನು ಆಡ್ತಾ ಇರೋದು ಕ್ರಿಮ್ಸನ್ ಡೆಸರ್ಟ್ ಮತ್ತು ಡಿಯಾಬ್ಲೋ 4 ಹೇಳಿ 2 ಗೇಮ್ಸ್ ಆಡ್ತೆ. ಇದಲ್ಲದೆ ನಮ್ಮ ಮಕ್ಕಳೊಟ್ಟಿಗೆ ಆನಿಮೆ ನೋಡಿದ್ರೆ ತುಂಬಾ ಇಷ್ಟ. ಸೊ ಐ ಕುಡ್ ಸಿ ಅಲ್ಲಿ ಲೈಬ್ರರಿಲಿ ಆಲ್ಮೋಸ್ಟ್ ಸುಮಾರು ಬುಕ್ಸ್ ಇತ್ತು. ಸೊ ಇದು ಏನ ಮಗಳೊಟ್ಟಿಗೆ ಶುರು ಆದ ಒಂದು ಹ್ಯಾಬಿಟ್ ಆನಿಮೆ ನೋಡೋದು. ಈಗ ಮಗನು ಸೇರಿದ್ದ ಅದಕ್ಕೆ. ಸೊ ನಾರುಟೋ ಇಸ್ ಒನ್ ಆಫ್ ಅವರ್ ಫೇವ್ರೆಟ್ ಆನಿಮೇಸ್. ಮತ್ತೆ ಡೆತ್ ನೋಟ್ ನನ್ನ ಮಗಳಿಗೆ ಇಷ್ಟ. ಡೆತ್ ನೋಟ್ ಅದು ಓದಿದ್ದುದೇ ಹೆಂಗೋ ನೋಡಿದ್ದೆ ಅವೇ ಹಾಗೆ. ಸೊ ಇದೆಲ್ಲ ಆಗ್ತಾ ಇತ್ತು ಪಾರ್ಟ್ ಅಂಡ್ ಪಾರ್ಸಲ್. ಒನ್ ಮೋರ್ ಥಿಂಗ್, ಸರ್ಫಿಂಗ್ ಇದೆ ಹೇಳಿದ್ವಿ. ಸರ್ಫಿಂಗ್ ಅಲ್ಲಿ ಪರ್ಸನಲ್ ಇಂಟ್ರೆಸ್ಟ್. ಇದು ಸಾಧಾರಣ ಒಂದು 11-12 ವರ್ಷ ಮೊದಲೇ ಶುರು ಆದ್ದು. ಸರ್ಫಿಂಗ್ ಒಂದು ನೋಡಬೇಕು ಹೆಂಗಾಯ್ತು ಹೇಳಿಕೊಂಡು. ಸೊ ಮ್ಯಾಂಗ್ಳೂರ್ ಸರ್ಫ್ ಕ್ಲಬ್ ಹೇಳ್ತಾ ಒಂದು ಸರ್ಫ್ ಕ್ಲಬ್ನ ಮೆಂಬರ್ ಆಗಿದ್ದೆ. ಇಟ್ ಈಸ್ ದಿ ಓನ್ಲಿ ನಾನ್ ಪ್ರಾಫಿಟ್ ಸರ್ಫ್ ಕ್ಲಬ್ ಆಫ್ ಇಂಡಿಯಾ. ಎಂಟೈರ್ ಇಂಡಿಯಾಲಿ ಒಂದೇ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇರೋದು ಮ್ಯಾಂಗ್ಳೂರ್ ಸರ್ಫ್ ಕ್ಲಬ್, ರಿಜಿಸ್ಟರ್ಡ್ ಆಸ್ ಅ ಸೊಸೈಟಿ ಅಂಡರ್ ಸೊಸೈಟೀಸ್ ಆಕ್ಟ್. ಸೊ ಇಟ್ಸ್ ಅ ವೆರಿ ವೆರಿ ಟ್ರಾನ್ಸ್ಪರೆಂಟ್ ಆರ್ಗನೈಸೇಷನ್. ಆ್ಯಂಡ್ ಅದು ಮಾಡೋದು ಎಲ್ಲವುದೇ ಫಾರ್ ದ ಪರ್ಪಸ್ ಆಫ್ ಸರ್ಫಿಂಗ್. ಸರ್ಫಿಂಗ್ ಲೈಕ್ ಆಗ್ತಾ ಇದ್ದು. ಆ್ಯಂಡ್ ಒಂದು ಎಂತ ಹೇಳೋದು ನ್ಯಾಚುರಲ್ ಫಿಟ್ನೆಸ್ ಡೆಸ್ಟಿನೇಷನ್ ನನಗೆ. ಇಟ್ಸ್ ಅ ವೆರಿ ಗುಡ್ ಸ್ಪೋರ್ಟ್.
ಓಕೆ ಸೊ ಎಸ್ ಏನಾಗಿದೆ ಎನ್ನ ಒಂದು ಕ್ಯೂರಿಯಾಸಿಟಿ ಇತ್ತಿದ್ದಕ್ಕೆ ಎನ್ನ ಒಂದು ಕ್ವೆಶನ್ಸಿಗೆ ನಿಂಗೆ ಆನ್ಸರ್ ಮಾಡಿದ್ದೆ ನಿಂಗಳ ಟೈಮ್ ತಗೊಂಡು ಅಫ್ಕೋರ್ಸ್ ಬಿಸ್ನೆಸ್ ಹೇಳಿದೆ ಮತ್ತೆ ಅದರಲ್ಲೂ ನಿಂಗೆ ಹೇಳಿದಂಗೆ ಸುಮಾರಷ್ಟು ಬಿಸ್ನೆಸ್ ಇಪ್ಪಾಗ ಒಂದು ಬಿಸ್ನೆಸ್ ಮ್ಯಾನ್ ಅವರ ಒಂದು ಇಷ್ಟು ಟೈಮ್ ಕೊಡ್ತಾವೆ ಹೇಳ್ರೆ ಇಟ್ ಈಸ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ ಹೇಳಿ ನನಗನ್ಸುತ್ತೆ. ಸೊ ತುಂಬ ಥ್ಯಾಂಕ್ಸ್ ಅಂತ ನಿಮಗೆ. ಥ್ಯಾಂಕ್ ಯು ಸೊ ಆ್ಯಂಡ್ ಎಸ್ ಕಾಕುಂಜೆ ಕೆಫೆ ಡೆಫಿನೆಟ್ಲಿ ಬರಕ್ಕು ಆಲೂ ಪರೋಟ ಟ್ರೈ ಮಾಡಿದ್ದು. ಸೊ ನಿಂಗೆ ಸುಮಾರು ಆಪ್ಷನ್ಸ್ಗಳು ಇದ್ದವು ನಿಂಗೆ ಟ್ರೈ ಮಾಡ್ಲಕ್ಕು ಆ್ಯಂಡ್ ಇಫ್ ಇನ್ ಕೇಸ್ ಸಿಕ್ಕಿರ ಇವರನ್ನು ಮೀಟ್ ಮಾಡ್ಲಕ್ಕು. ಸೊ ಎಸ್ ಬಂದಿದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನಿಂಗೆ ಎಂತ ಟ್ರೈ ಮಾಡಿದ್ದೆ ಹಾಗೆ ಯಾವ್ದು ಇಷ್ಟ ಆಯಿತು ಹೇಳಿ. ಸೊ ಥ್ಯಾಂಕ್ ಯು.